ಬ್ಯಾಕ್ ಟು ಮೈ ಚಾನೆಲ್. ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ? ನಾವೆಲ್ಲರೂ ಕೂಡ ತುಂಬಾನೇ ಚೆನ್ನಾಗಿದ್ದೀವಿ. ಅಂಡ್ ತುಂಬಾ ಟೈಮ್ ಆದ್ಮೇಲೆ ನಮ್ಮಮ್ಮ ನಮ್ಮ ವಿಡಿಯೋನಲ್ಲಿ ಬಂದಿದ್ದಾರೆ. ಎಲ್ರಿಗೂ ಹಾಯ್. ಹೇಗಿದೆಯಾ ಮಮ್ಮಿ? ಸೂಪರ್. ನೀವೆಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದಾರೆ. ನಮ್ಮಮ್ಮ ನೋಡ್ಬೋದು ಒಂಚೂರು ಕಪ್ಪಗಾಗ್ಬಿಟ್ಟಿದ್ದಾರೆ ಗೈಸ್. ಊರಲ್ಲಿ ಒಂದ್ ಸ್ವಲ್ಪ ಕೆಲಸ ಮಾಡಿಸ್ತಾ ಇದ್ದಾರೆ. ಸ್ವಲ್ಪ ಜಾಸ್ತಿನೇ ಫುಲ್ ಟ್ಯಾನ್ ಆಗ್ಬಿಟ್ಟಿದೆ ನಮ್ಮಮ್ಮ. ಇವಾಗ ಅನಿಸ್ತಿದೆ ಓಕೆ ಮಮ್ಮಿ, ನಾನು ಅದೇ ಹೇಳ್ತಿದ್ದೆ, ಇವಾಗ ಅನಿಸ್ತಿದೆ ಮಮ್ಮಿ ಊರಿಗೆ ಹೋಗ್ಬಿಟ್ಟು ತುಂಬಾ ಕೆಲಸ ಮಾಡ್ತೇನೆ ನೀನು ಅಂತ. ಆಲ್ಮೋಸ್ಟ್ ನಾವೇ ನಮ್ಮ ಮಮ್ಮಿನ ಒಂದ್ ಎಷ್ಟು ದಿವಸ ಮಮ್ಮಿ 10 ದಿವಸ ಆದ್ಮೇಲೆ ಇವಾಗಲೇ ನೋಡ್ತಾ ಇರೋದು. ವಿಡಿಯೋ ಕಾಲಲ್ಲೂ ನೋಡಕ್ ಆಗ್ತಿರಲಿಲ್ಲ, ಯಾಕಂದ್ರೆ ಊರಲ್ಲಿ ನೆಟ್ವರ್ಕ್ ಚೆನ್ನಾಗಿ ಸಿಗಲ್ಲ, ಸೊ ಅಲ್ಲಿ ನೋಡಕ್ ಆಗ್ತಿರಲಿಲ್ಲ. ಒಂದೊಂದು ಸರಿಯಾಗಿ ಮಾತಾಡಲ್ಲ, ಸರಿಯಾಗಿ ಮಾತಾಡಕ್ಕಾಗಲ್ಲ. 10 ದಿವಸ ನೆಟ್ಟಿಗೆ ಮಾತುಕತೆನೇ ಇಲ್ಲ ನಮ್ಮ ಅಮ್ಮನ ಜೊತೆ. ಸೊ 10 ದಿವಸದಲ್ಲಿ ಏನೇನೋ ನಡೆದಿದೆ ಗೊತ್ತಾ? ಏನು ಗೊತ್ತಿಲ್ಲ, ಏನೇನು ನಡೆದೈತೆ ಎಲ್ಲ ಹೇಳಿ. ಏನೇನು ನಡೆದಿದೆ ಇವಾಗ ಹೇಳ್ತೀವಿ ನಿಮ್ ಜೊತೆ, ಹಾಗೆ ನಿಮ್ ಜೊತೆನೂ ಕೂಡ ಶೇರ್ ಮಾಡ್ಕೋತೀವಿ. ಸೊ ಗೈಸ್, ಟೈಟಲ್ ಥಂಬ್ನೇಲ್ ಎಲ್ಲ ನೋಡಿರ್ತೀರಾ, ಗುಡ್ ನ್ಯೂಸ್ ಅಂತ ಹಾಕಿದೀನಿ. ಗುಡ್ ನ್ಯೂಸ್ ಏನಪ್ಪಾ ಅಂತ ಅಂದ್ರೆ ಸೊ ಒಂದು ಹೊಸ ಬಿಸ್ನೆಸ್ ನ ಲಾಂಚ್ ಮಾಡ್ತಾ ಇದ್ದೀನಿ. ಹೊಸ ಬಿಸ್ನೆಸ್ ನ ಸ್ಟಾರ್ಟ್ ಮಾಡ್ಬೇಕು ಅಂತ ಅನ್ಕೊಂಡಿದೀನಿ. ನಮ್ಮ ಅಮ್ಮಂಗೂ ನಾನು ಕರೆಕ್ಟಾಗಿ ನೀವು ಕುತ್ಕೊಂಡು ಹೇಳಲ್ಲ, ಇವಾಗಲೇ ಹೇಳ್ತಾ ಇರೋದು. ಸೊ ಹೊಸ ಬಿಸ್ನೆಸ್ ಸ್ಟಾರ್ಟ್ ಮಾಡ್ಬೇಕು ಅನ್ಕೊಂಡಿದೀನಿ ಮಮ್ಮಿ. ಅಂಡ್ ಹೊಸ ಬಿಸ್ನೆಸ್ ಯಾವ್ದಪ್ಪ ಅಂದ್ರೆ ಸ್ಯಾರಿ ಬಿಸ್ನೆಸ್ ನ. ಸೊ ಸ್ಯಾರಿ ಬಿಸ್ನೆಸ್ ನ ಒಂದು ಹೊಸದಾಗಿ ಚೆನ್ನಾಗಿ ಲಾಂಚ್ ಮಾಡೋಣ ಅಂತ ತುಂಬಾ ಲೈಕ್ ಲಿಟ್ರಲಿ ಅದು ಸಡನ್ಲಿ ಒಂದ್ ದಿವಸ ಮಾತಾಡ್ತಾ ಹಿಂಗೆ ಪುನೀತ್ಗೆ ಹೇಳ್ದೆ, ನಾನು ತುಂಬಾ ಆಸೆ ಇದೆ ರೀ, ತುಂಬಾ ಟೈಮಿಂದಾನು ಅನ್ಕೋತಾ ಇದ್ದೀನಿ ಅಂತ. ಫಸ್ಟ್ ಪುನೀತ್ ಬೇಡ ಅನ್ಸುತ್ತೆ ಜಾನ್ವಿ, ಯಾಕೆ ಅಂತಂದ್ರು. ಆಮೇಲೆ ನೀನ್ ಯಾವ್ದಕ್ಕೂ ಸಪೋರ್ಟ್ ಮಾಡಲ್ವಲ್ಲ ಅಂತಂದಿದ್ಕೆ ಸರಿ ಆಯ್ತು ಮಾಡು ಅಂತ ಅಂದ್ಬಿಟ್ಟು ಲೈಕ್ ಇವತ್ ಮಾಡು ಅಂತ ಹೇಳಿದ್ರು. ನಾಳೆ ಹೋಗ್ಬಿಟ್ಟು ಸುಮ್ಮನೆ ಸೀರೆಗಳು ಹೆಂಗಿರುತ್ತೆ ಅಂತ ನೋಡ್ಕೊಂಡ್ ಬರಕ್ಕೆ ಅಂತ ಹೋದ್ವಿ ವೀವರ್ಸ್ ಹತ್ರ. ಮತ್ತೆ ಅಲ್ಲೇನೆ ತುಂಬಾ ಇಷ್ಟ ಆಯ್ತು, ಸರಿ ತಗೊಂಡೇ ಬಿಡೋಣ ಅಂತ ತಗೊಂಡು ಬಂದಿದ್ದಾಯ್ತು. ಆ ತರ ಒಂಥರ ಚಟಾಪಟ ಅಂತ ನಡೀತು. ಸೊ ಅದಕ್ಕೆ ಇದು ಮುಂಚೆನೆ ಏನು ಅನೌನ್ಸ್ ಮಾಡಿರಲಿಲ್ಲ, ಲೈಕ್ ಎಂಡ್ ಮೂಮೆಂಟ್ ಅಲ್ಲಿ ನಾನು ಇದನ್ನ ಅನೌನ್ಸ್ ಮಾಡ್ತಾ ಇರೋದು. ಸೊ ಮಮ್ಮಿ ಹೊಸ ಸ್ಯಾರಿ ಬಿಸ್ನೆಸ್ ಸ್ಟಾರ್ಟ್ ಮಾಡ್ತಾ ಇದೀನಿ. ದೇವ್ರು ಒಳ್ಳೇದ್ ಮಾಡ್ಲಿ. ಥ್ಯಾಂಕ್ ಯು ಸೋ ಮಚ್. ಇದರಿಂದ ಸಕ್ಸಸ್ ಆಗ್ಲಿ ಅಂತ ದೇವ್ರಿಗೆ ಕೇಳ್ತಾರೆ. ಥ್ಯಾಂಕ್ ಯು ಸೋ ಮಚ್ ಮಮ್ಮಿ. ನಂದು ನಿಮ್ಗೆ ಹೆಂಗ ಅನಿಸ್ತಿದೆ? ಕಾಣಿಸ್ತಾ ಇದೆಯಾ? ಹೇಳು. ಇಷ್ಟು ಬಗ್ಗದೇನು ಬೇಕಾಗಿಲ್ಲ. ಸೊ ನಾನು ಆಲ್ ದಿ ಬೆಸ್ಟ್ ಹೇಳ್ತೀನಿ ಅಕ್ಕಗೆ, ಈ ಬಿಸ್ನೆಸ್ಗೆ ಚೆನ್ನಾಗಿ ಆಗ್ಬರ್ಲಿ. ಅವಳು ಏನ್ ಅನ್ಕೊಂಡಿದ್ದಾಳೆ ಈ ಬಿಸ್ನೆಸ್ ಬಗ್ಗೆ ಅದೆಲ್ಲ ಸಕ್ಸಸ್ ಆಗ್ಲಿ, ಅದೆಲ್ಲ ಅನ್ಕೊಂಡಿದ್ದೆಲ್ಲ ಆಗ್ಲಿ ಅಂತ ನಾನು ವಿಶ್ ಮಾಡ್ತೀನಿ. ಥ್ಯಾಂಕ್ ಯು. ಅಂಡ್ ತುಂಬಾ ಚೆನ್ನಾಗಿ ಕಲೆಕ್ಷನ್ಸ್ ತಗೋ ಬಂದಿದ್ದಾಳೆ. ನಾನು ನೀವು ನೋಡಿದೆ ಕೂಡ, ಇನ್ನ ನಾನು ನೋಡಿ ವಿಡಿಯೋ ಕಾಲ್ ನೋಡಿದೆ. ವಿಡಿಯೋ ಕಾಲಲ್ಲಿ ತುಂಬಾ ಚೆನ್ನಾಗಿ ಕಲೆಕ್ಷನ್ಸ್ ತಗೋ ಬಂದಿದ್ದಾಳೆ. ತುಂಬಾ ಚೆನ್ನಾಗಿ ಕಾಂಬಿನೇಷನ್, ಸೀರೆ ಕಾಂಬಿನೇಷನ್, ಕಾಂಟ್ರಾಸ್ಟ್ ಅಲ್ಲಿ ಕಲರ್ಸ್, ಪ್ರತಿಯೊಂದು ಕ್ವಾಲಿಟಿ ಪ್ರತಿಯೊಂದೂ ತುಂಬಾ ಚೆನ್ನಾಗಿದೆ. ನೀವು ಒಂದ್ಸಲ ಚೆಕ್ಔಟ್ ಮಾಡ್ಬೋದು. ಅಕ್ಕ ಲಿಂಕ್ ಹಾಕ್ತಾಳೆ, ಇಲ್ಲಾಂದ್ರೆ ಅವಳು ಯಾವ ತರ ಪ್ರಮೋಷನ್ ಮಾಡ್ತಾಳೆ ಅದು ನೋಡ್ಬಿಟ್ಟು ನೀವು ಕಾಂಟ್ಯಾಕ್ಟ್ ಮಾಡ್ಬಿಟ್ಟು ಪರ್ಚೇಸ್ ಮಾಡ್ಬೋದು. ಥ್ಯಾಂಕ್ ಯು ಸೋ ಮಚ್. ಸೊ ಎಸ್, ನಂದು ಒಬ್ಳು ವಿಡಿಯೋ ಕಾಲಲ್ಲಿ ನೋಡಿದಾಳೆ, ಲಚ್ಚು ಕೂಡ ವಿಡಿಯೋ ಕಾಲಲ್ಲಿ ನೋಡಿದಾಳೆ. ಲಚ್ಚು ಇಲ್ಲ ನೋಡ್ಬೋದು, ಪಕ್ಕದ ಸೆಟ್ ಖಾಲಿ ಇದೆ, ಲಚ್ಚು ಇಲ್ಲ, ಅವಳು ಮನೇಲಿದ್ದಾಳೆ. ಸ್ವಲ್ಪ ಅಲ್ಲಿ ಮನೇಲಿ ಕೆಲಸ ಇತ್ತು ಅಂತ ಹೇಳ್ಬಿಟ್ಟು ಅವಳು ಬಂದಿಲ್ಲ. ಸೊ ಮಮ್ಮಿ ತುಂಬಾ ದಿವಸ ಆದ್ಮೇಲೆ 10 ದಿವಸ ಆದ್ಮೇಲೆ ನಿನ್ನೆ ರಾತ್ರಿ ಬಂದ್ರು, ಹಾಗೆ ಮಕ್ಕಳು ನೋಡಕ್ ಬಂದ್ರಲ್ಲ, ಒಂದೇ ಸತಿ ಅನೌನ್ಸ್ ಕೂಡ ಮಾಡೋಣ ಅಂತ ಹೇಳ್ಬಿಟ್ಟು ಮಾಡ್ತಾ ಇದೀವಿ. ಸೊ ಮಮ್ಮಿ ಹೊಸ ಸ್ಯಾರಿ ಬಿಸ್ನೆಸ್ ಬಂದು ನಾಳೆ ಶುಕ್ರವಾರ ಲಾಂಚ್ ಮಾಡೋಣ ಅಂತ ಅನ್ಕೊಂಡಿದೀವಿ. ಸೊ ಇನ್ಸ್ಟಾಗ್ರಾಮ್ ಮೂಲಕ ಗೈಸ್, ನಾನು ನಿಮ್ಗೆ ಅಂದ್ರೆ ಸ್ಯಾರೀಸ್ ಎಲ್ಲ ಸೆಲ್ ಮಾಡೋದು ಇನ್ಸ್ಟಾಗ್ರಾಮ್, ಫೇಸ್ಬುಕ್, ಯೂಟ್ಯೂಬ್ ಮತ್ತೆ ವಾಟ್ಸ್ಆಪ್, ಈ ಎಲ್ಲ ಪ್ಲಾಟ್ಫಾರ್ಮ್ ಅಲ್ಲೂ ಸೆಲ್ ಅಂದ್ರೆ ನಾನು ಸ್ಯಾರೀಸ್ ನ ತೋರಿಸ್ತೀನಿ. ಅಂಡ್ ಪ್ರತಿಯೊಂದು ಡೀಟೇಲ್ಸ್ ಎಲ್ಲ ನಿಮ್ಗೆ ಕೊಡ್ತೀನಿ ಮುಂದೆ ಫ್ಯೂಚರ್ ಬ್ಲಾಗ್ಸ್ ಅಲ್ಲಿ, ಹೇಗೆ ನೀವು ಸ್ಯಾರಿನ ಪರ್ಚೇಸ್ ಮಾಡ್ಬೋದು ಹೇಗೆ ಅಂತ ಎಲ್ಲ. ಅಂಡ್ ನಮ್ಮ ಅಮ್ಮಂಗೆ ಇವಾಗ ನಾನು ಕಲೆಕ್ಷನ್ಸ್ ನ ತೋರಿಸ್ಬೇಕು, ಹೊಸ ಕಲೆಕ್ಷನ್ಸ್ ಯಾವ್ದು ಅಂತ. ಸೊ ಹೇಗೆ ಅನಿಸ್ತಿದೆ ಮಮ್ಮಿ ನಿಮಗೆ? ಹೇಳಿ. ಏನೋ ಒಂಥರ ಖುಷಿ, ಹೆಂಗೈತೆ ಸೀರೆಗಳು ಅಂತ ನೋಡ್ಬೇಕು. ಅಲ್ಲಲ್ಲ, ನೀನ್ ಇದರಿಂದ ಯಾವ ರೀತಿ ಕಸ್ಟಮರ್ನ ಅಟ್ರಾಕ್ಟ್ ಮಾಡ್ಕೊತೀಯ, ಯಾವ ರೀತಿ ಸೇಲ್ ಮಾಡ್ತೀಯ ಗೊತ್ತಿಲ್ಲ, ನಮ್ಗೆ ಅನುಭವನೇ ಇಲ್ವಲ್ಲ. ಹೆಂಗೆ ಇದರಿಂದ ನೀನು ಪಾಸ್ ಆಗಿ ಮುಂದಕ್ಕೆ ಬರ್ತೀಯ? ನಿನ್ಗೆ ಏನ್ ಅನ್ಸುತ್ತೆ ಮಮ್ಮಿ? ನಿನ್ಗೆ ಅಂದ್ರೆ ಮನ್ಸಲ್ಲಿ ಏನ್ ಫೀಲ್ ಆಗ್ತಿದೆ? ನನ್ಗೆ ಇದು ಸಕ್ಸಸ್ ಕೊಡುತ್ತಾ? ಆಗುತ್ತೆ, ಯಾಕಾಗಲ್ಲ. ಮನಸ್ಸು ಮಾಡಿದ್ರೆ ಏನ್ ಬೇಕಾದ್ರೂ ಮಾಡ್ಬೋದು ಮಮ್ಮಿ. ಮತ್ತೆ ನನ್ಗೆ ಒಂದು ಆಕ್ಚುಲಿ ನಾನು ನೆನೆ ಹಿಂಗೆ ಪೂಜೆ ಮಾಡ್ಬೇಕಾದ್ರೆ ನನ್ ಮನ್ಸಲ್ಲಿ ಬಂತು, ನಿನಗೆ ಅಂದ್ರೆ ಅದೊಂದು ಇದೆಯಾ? ಇವಾಗ ನೋಡು, ನೀನು ನನ್ನ ಎಜುಕೇಶನ್ ಬಗ್ಗೆ ತುಂಬಾ ಜನ ಕೇಳ್ತಾ ಇರ್ತೀರಾ. ಸೊ ನಾನು ಇಂಜಿನಿಯರಿಂಗ್ ಮಾಡಿರೋದು BE. ಸೊ ಒಮ್ಮೆ ನಾನು ಇಂಜಿನಿಯರಿಂಗ್ ಮಾಡಿದ್ದೀನಲ್ವಾ, ನಿನ್ ಮಗಳನ್ನ ನೀನು ಇಂಜಿನಿಯರ್ ಮಾಡಿಸ್ಬಿಟ್ಟು ನಾನು ಯಾವತ್ತೂ ಈ ತರ ಸಾಫ್ಟ್ವೇರ್ ಕಂಪನಿಲಿ ಕೆಲ್ಸಕ್ಕೆ ಹೋಗ್ಲೇ ಇಲ್ಲ, ಕೆಲ್ಸಕ್ಕೆ ಅಂತಾನೆ ಹೋಗ್ಲಿಲ್ಲ. ಯೂಟ್ಯೂಬ್ ಮಾಡಿದೆ, ಅದಾದ್ಮೇಲೆ ಇವಾಗ ಈ ಬಿಸ್ನೆಸ್ ಸ್ಟಾರ್ಟ್ ಮಾಡ್ಕೋತಾ ಇದ್ದೀನಿ. ನಿನ್ಗೆ ಅದು ಮನ್ಸಲ್ಲಿ ಏನಾದ್ರು ಅನ್ಸುತ್ತಾ? ಅಂದ್ರೆ ನನ್ನ ಮಗಳನ್ನ ಅಷ್ಟು ಓದಿಸಿ ಕೂಡ ನಾನು ಅವಳು ಆ ಓದಿದ ಪ್ರಕಾರ ಏನು ಕೆಲಸ ಮಾಡ್ತಿಲ್ವಲ್ಲ ಅಥವಾ ಮಾಡ್ಲಿಲ್ವಲ್ಲ ಅಂತ. ಎಲ್ರು ಓದಿದ ಪ್ರಕಾರನೇ ಹೋಗಕ್ಕಾಗಲ್ಲ, ಆಗದೇ ಇಲ್ಲ. ಅವ್ರವ್ರ ಲಕ್ಕು, ಅವ್ರಿಗೆ ಯಾವ್ದ್ರಲ್ಲಿ ಕೈ ಎತ್ತುತ್ತೆ ಅದ್ರಲ್ಲಿ ಅಷ್ಟೇ. ಅದು ಬಿಟ್ಟು ನಿನಗೆ ನಾವು ಓದಿ ಇದಕ್ಕೆ ಹೋಗ್ಬೇಕು ಅಂತ ಅನ್ನಕ್ಕಾಗಲ್ಲ. ಅವ್ರದಲ್ಲಿ ಇಂಟ್ರೆಸ್ಟ್ ಇಲ್ಲ, ಇದ್ರಲ್ಲಿ ಇಂಟ್ರೆಸ್ಟ್ ಐತೆ, ಇದನ್ನ ಮಾಡ್ಲಿ ಬಿಡಿ,
ನೀನ್ ಏನೇನ್ ಮಾಡ್ತಿದ್ದೆ ಎಲ್ಲ ನಾವು ಸಪೋರ್ಟ್ ಮಾಡ್ತೀವಿ ಅಷ್ಟೇ. ಅಷ್ಟೇ, ಈ ತರ ಸಪೋರ್ಟ್ ಇದ್ರೆ ಸಾಕು ಗೈಸ್. ಸೊ ನನಗೆ ನಿಜವಾಗ್ಲೂ ಅವಾಗ್ಲಿಂದಾನು ನನಗೆ ಸಾಫ್ಟ್ವೇರ್ ಕಂಪನೀಸ್ ಅದೆಲ್ಲ ನನಗೆ ಬರಲ್ಲ ಅಂತ ನಂಗೆ ಗೊತ್ತಿತ್ತು. ನಾನು ಯಾವತ್ತೂ ಅದ್ರ ಕಡೆ ಹೋಗ್ಲೇ ಇಲ್ಲ. ಸಡನ್ಲಿ ಅಂದ್ರೆ ಯೂಟ್ಯೂಬ್ ಕೂಡ ಅಷ್ಟೇ, ಒಂದ್ ದಿವಸ ಹಂಗೆ ತುಂಬಾ ಮನ್ಸಿಗೆ ಬಂದು ನಾರ್ಮಲ್ ವಿಡಿಯೋಸ್ 2018 ನಾನು ಯೂಟ್ಯೂಬ್ನ ಸ್ಟಾರ್ಟ್ ಮಾಡಿದ್ದು. ಆಮೇಲೆ ಒಂದು ವರ್ಷ ತುಂಬಾ ಸ್ಟ್ರಗ್ಲಿಂಗ್ ಫೇಸ್, ಅಂದ್ರೆ ಫಸ್ಟ್ ಇಂಗ್ಲೀಷಲ್ಲಿ ಮಾಡಿದೆ, ಆಮೇಲೆ ಹಿಂದಿನಲ್ಲಿ ಮಾಡಿದೆ, ಅದಾದ್ಮೇಲೆ ಕನ್ನಡದಲ್ಲಿ ಮಾಡೋಣ ಅಂತ 2019 ನನ್ನ ಮಗ ಹುಟ್ಟಿದ ಮೇಲೆ ಸ್ಟಾರ್ಟ್ ಮಾಡಿದ್ದು ಕನ್ನಡದಲ್ಲಿ. ಅವಾಗ್ಲಿಂದ ಇವಾಗ್ಲೂವರೆಗೂ ಅಂದ್ರೆ ಒಂದು 5 ವರ್ಷ, 2000 ಅಲ್ವಾ 5ರಿಂದ 6 ವರ್ಷ ಆಯ್ತು. ಸೊ 6 ವರ್ಷದಲ್ಲಿ ನೋಡ್ಬೋದು, 6 ವರ್ಷ ನಾನು ತುಂಬಾ ಕಷ್ಟಪಟ್ಟು ಪಟ್ಟು 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 2 ವರ್ಷದ ಹಿಂದೆ ನನಗೆ ಸಕ್ಸಸ್ ಬಂದಿದ್ದು. ಸೊ ಇದಕ್ಕೂ ನಾನು ಅಷ್ಟೇ ಕಷ್ಟ ಪಡ್ಬೇಕು ಅಂತ ಅನ್ಕೊಂಡಿದ್ದೀನಿ. ಅಷ್ಟೇ, ಎಲ್ಲದಕ್ಕೂ ಅಷ್ಟೇ ಕಷ್ಟಪಟ್ರೆ ಸುಖ ಸಿಗೋದು. ಹೌದು, ಕಷ್ಟಪಟ್ರೆ ಸುಖ ಸಿಗೋದು. ಸೊ ನನ್ನ ಕಷ್ಟ, ನನ್ನ ಒಂದು ಇದೇನಿದೆಯೋ ಅದು ನಾನು ಪಡ್ತೀನಿ, ಫಲ ಅದು ದೇವ್ರಿಗೆ ಬಿಟ್ಟಿದ್ದು ಅಲ್ವಾ ಮ್ಯಾಮ್? ಒಳ್ಳೇದು ಮಾಡ್ತಾರೆ ಮಾಡಿ. ಥ್ಯಾಂಕ್ ಯು ಸೋ ಮಚ್. ಪುನೀತನ್ ಕೇಳು. ಪುನೀತಿನೇ, ನೀವೇನಾದ್ರೂ ಬಂದ್ರೆ ಕೂತ್ಕೋ, ಏನಾದ್ರೂ ಹೇಳ್ರಿ ಹೆಂಡತಿ ಹೊಸ ಗೈಸ್. ಇನ್ನೊಂದು ಮೇನ್ ಆಗಿ ನಾನು ಹೇಳ್ಬೇಕು ಏನಪ್ಪಾ ಅಂದ್ರೆ, ಈ ಬಿಸ್ನೆಸ್ ನಾನು ಸ್ಟಾರ್ಟ್ ಮಾಡಿದ್ವಿ ಅಂದ್ರೆ ನನ್ನ ಯೂಟ್ಯೂಬ್ ಅದರಲ್ಲೆಲ್ಲ ನನ್ನ ಕಂಪ್ಲೀಟ್ ಫ್ಯಾಮಿಲಿ ತುಂಬಾ ಸಪೋರ್ಟ್, ಈ ಬಿಸ್ನೆಸ್ಗೂ ತುಂಬಾ ಸಪೋರ್ಟ್ ಇದೆ. ಬಟ್ ಇನಿಷಿಯಲಿ ಈ ಒಂದು ಸ್ಯಾರಿ ಬಿಸ್ನೆಸ್ಗೆ ಮೇನು ಪಿಲ್ಲರ್ ಆಗಿ, ಇನ್ಫ್ಯಾಕ್ಟ್ ಬಿಲ್ಡಿಂಗ್ ಆಗಿ ನಿಂತಿದೆ ಪುನೀತ್ ಅಂತಾನೆ ಹೇಳ್ಬೋದು. ಬಿಕಾಸ್ ಪ್ರತಿಯೊಂದು ಎಲ್ಲ ಪ್ಲಾಟ್ಫಾರ್ಮ್ಸ್ ಅಲ್ಲಿ ನಾನು ಶೇರ್ ಮಾಡ್ತೀನಿ ಅಂತ ಹೇಳಿದ್ನಲ್ಲ, ಪ್ರತಿಯೊಂದೂ ರಾತ್ರು ಹಗಲು ಎಲ್ಲ ಕೂತ್ಕೊಂಡು ಸರ್ಚ್ ಮಾಡಿ ರಿಸರ್ಚ್ ಮಾಡಿ ಹೆಂಗ್ ಮಾಡೋದು, ಎಲ್ಲಿ ಸ್ಯಾರೀಸ್ ಚೆನ್ನಾಗಿರುತ್ತೆ, ಎಲ್ಲಿ ತುಂಬಾ ಕ್ವಾಲಿಟಿ ಎಲ್ಲ ಒಳ್ಳೆ ಚೆನ್ನಾಗಿರುತ್ತೆ, ಅವ್ರಿಗೂ ಹಾಗೆ ಕ್ವಾಲಿಟಿ ಚೆನ್ನಾಗಿ ಕೊಡಬೇಕು ನಾವು ಅಂತ ಎಷ್ಟೇ ಒಂದು ರಿಸರ್ಚ್ ಮಾಡಿ ನಾವು ಸ್ಟಾಕ್ಸ್ನ ತಂದಿರೋದು. ಸೊ ಆಲ್ ಕ್ರೆಡಿಟ್ಸ್, ನನಗಿಂತ ಜಾಸ್ತಿ ಕ್ರೆಡಿಟ್ ನನ್ನ ಗಂಡಂಗೆ. ನಾನು ಬರೀ ಫೇಸ್ ಅಷ್ಟೇ, ಅದ್ರ ಪೂರ್ತಿ ಬ್ಯಾಕ್ ಬೋನ್ ನನ್ನ ಗಂಡ. ನಿಂಗೆ ಹೆಂಗ ಅನಿಸ್ತಿದೆ? ಖುಷಿ ಆಗ್ತಿದೆ. ಚೆನ್ನಾಗಾಗಲಿ ಬಿಸ್ನೆಸ್ಸು. ಕ್ವಾಂಟಿಟಿಗಿಂತ ಕ್ವಾಲಿಟಿ ತುಂಬಾ ಇದನ್ನ ಕೊಡು, ಇಂಪಾರ್ಟೆನ್ಸ್ ಕೊಡು. ಕ್ವಾಲಿಟಿಯಲ್ಲಿ ಯಾವತ್ತೂ ಕಾಂಪ್ರಮೈಸ್ ಆಗಬೇಡ. ನೀನು 1 ಸ್ಯಾರಿ 2 ಸ್ಯಾರಿ ಸೆಲ್ ಮಾಡ್ತೀಯಾ ಓಕೆ, ಬಟ್ ಕ್ವಾಲಿಟಿ ತೊಗೊಂಡವರು ಅಷ್ಟೇ ಚೆನ್ನಾಗಿದೆ ಅಂತ ಹೇಳಬೇಕು, ಅದೊಂದು ಹೇಳ್ತೀನಿ. ಅದು ಬಿಟ್ಟು ಇದು ಆ್ಯಕ್ಚುಲಿ ಚಿಕ್ಕದಾಗಂತ ಸ್ಟಾರ್ಟ್ ಮಾಡಿದ್ದೀವಿ. ಇದನ್ನ ಪ್ಲ್ಯಾನ್ ಇದೆ ತುಂಬ ದೊಡ್ಡದಾಗಿ ಮಾಡ್ಬೇಕು ಅಂದ್ಕೊಂಡು. ಇದು ಆ್ಯಕ್ಚುಲಿ ಇದು ಸ್ಯಾರಿ ಅಂತಲೇ ಹೇಳೋದಕ್ಕಾಗೋದಿಲ್ಲ, ಜಸ್ಟ್ ಇದೊಂದು ಬ್ರ್ಯಾಂಡ್ ಅಂತ ಕ್ರಿಯೇಟ್ ಮಾಡಿದ್ದೀವಿ. ಬ್ರ್ಯಾಂಡಲ್ಲಿ ಮುಂದೆ ಬೇರೆ ಬೇರೆ ಸ್ಯಾರಿ ಮತ್ತು ಲೈಫ್ ಸ್ಟೈಲ್ಸ್ ಏನೇ ಬರುತ್ತೆ ಅದೆಲ್ಲ ಆ್ಯಡ್ ಆಗ್ತಾ ಹೋಗುತ್ತೆ. ಅದು ಅದೇ ನಾವು ವರ್ಕ್ ಮಾಡ್ತಾ ಇದ್ದೀವಿ, ನೋಡೋಣ ಒಂದು ವೆಬ್ಸೈಟ್ ಕ್ರಿಯೇಟ್ ಮಾಡೋಣ ಏನಾದರೂ ಅಂತ ತುಂಬ ವರ್ಕ್ ಮಾಡ್ತಾ ಇದ್ದೀವಿ. ಬಟ್ ಈಗಿರೋದ್ರಲ್ಲಿ ನಾವು ಬರೀ ಜಾನ್ವಿ ಒಬ್ಬಳೇ ಅದನ್ನೆಲ್ಲ ಮ್ಯಾನೇಜ್ ಮಾಡೋದಕ್ಕೆ ಆಗೋದೇ ಇಲ್ಲ. ಇನ್ವೆಂಟ್ರಿ ಎಲ್ಲ ಅಪ್ಡೇಟ್ ಮಾಡೋ ಅದೆಲ್ಲ ಆಗೋದು ತುಂಬ ಕಷ್ಟ. ನೋಡೋಣ, ಒಂದು ಸ್ವಲ್ಪ ಹೋಗ್ತಾ ಗ್ರೋ ಆಗ್ತಾ ಇನ್ನೂ ಒಂದು ಸ್ವಲ್ಪ ಇದಕ್ಕೆ ಆ್ಯಡ್ ಆಗ್ತಾ ಹೋಗ್ಲಿ, ಲೀಸ್ಟು ಆ್ಯಡ್ ಮಾಡ್ತಾ ಇರೋಣ, ಒಂದೊಂದು ಅಂದ್ಕೊಂಡಿದ್ದೀವಿ. ನೋಡೋಣ, ಏನಿಲ್ಲ ಕಂಗ್ರಾಟ್ಸ್ ಹೇಳ್ತೀನಿ ಜಾನ್ವಿಗೆ, ಚೆನ್ನಾಗಿ ಮಾಡೋ ಅಂತ. ಥ್ಯಾಂಕ್ ಯು ಸೋ ಮಚ್. ಎಲ್ಲರೂ ಸಪೋರ್ಟ್, ನನ್ನ ಫ್ಯಾಮಿಲಿ ಕಂಪ್ಲೀಟ್ ಸಪೋರ್ಟ್ ಇದ್ರೆ ನಾನು ಡೆಫಿನೆಟ್ಲಿ ಮಾಡ್ತೀನಿ. ಆ ನಂಬಿಕೆ ನನಗಿದೆ, ನನ್ನ ಫ್ಯಾಮಿಲಿಗೂ ಇದೆ. ಸೊ ಅದೇ ಖುಷಿ. ಆ್ಯಂಡ್ ಫೈನಲಿ ನಮ್ಮ ಒಂದು ಪೇಜ್ ಹೆಸರನ್ನ ಇವಾಗ ನಾವು ಅನೌನ್ಸ್ ಮಾಡೋಣ. ಮಮ್ಮಿಗೂ ಕೂಡ ಗೊತ್ತಿಲ್ಲಪ್ಪ, ಏನು ಗೊತ್ತಿಲ್ಲ. ಯಾರು ಸಬ್ಸ್ಕ್ರೈಬರ್ ಆಗಿಲ್ಲ, ಫಾಲೋ ಮಾಡ್ತಿಲ್ಲ, ಯಾರಿಗೂ ಗೊತ್ತಿಲ್ಲ. ಬಟ್ ಎಲ್ಲ ಸಪ್ರೇಟ್ ಚಾನೆಲ್ ಕ್ರಿಯೇಟ್ ಮಾಡಿದ್ದೀನಿ ಇದಕ್ಕೆ ಅಂತಾನೆ. ಮತ್ತೆ ಇದರಲ್ಲಿ ಕೂಡ ಇನ್ಸ್ಟಾಗ್ರಾಮ್ ಅಲ್ಲಿ ಸಪ್ರೇಟ್ ಪೇಜ್ ಕ್ರಿಯೇಟ್ ಮಾಡಿದ್ದೀನಿ. ಸೊ ಈ ತರ ಸಪ್ರೇಟ್ ಆಗಿ ಇದಕ್ಕೆ ಅಂತಾನೆ ಡೆಡಿಕೇಟೆಡ್ ಆಗಿ ಎಲ್ಲಾನು ಮಾಡಿದೀವಿ. ಸೊ ನಮ್ಮ ಪೇಜ್ ಹೆಸರು ಬಂದು ಆರಾಧನಾ ಬೈ ಸುಪ್ರಿಯಾ ಅಂತ. ಪೇಜ್ ಹೆಸರು ಸೊ ಆರಾಧನಾ ಬೈ ಸುಪ್ರಿಯಾ ಅಂತ ಏತಕ್ಕೆ ಇಟ್ಟಿದ್ದು ಅಂದ್ರೆ, ಫಸ್ಟ್ ಆರಾಧನಾ ಅಂದ್ರೆ ಅದಕ್ಕೊಂದು ತುಂಬಾ ಒಳ್ಳೆ ಅರ್ಥ ಇದೆ. ಆರಾಧನಾ ಅಂದ್ರೆ ವರ್ಷಿಪ್. ಸೊ ನಾವು ಅಂದ್ರೆ ಲಿಟ್ರಲಿ ನಾನು ಇದನ್ನ ವರ್ಷಿಪ್ ಮಾಡ್ತೀನಿ, ಬಿಕಾಸ್ ನಾನು ಇದನ್ನ ತುಂಬಾ ಮ್ಯಾನಿಫೆಸ್ಟ್ ಮಾಡಿದ್ದೀನಿ. ಫಸ್ಟ್ ಪಾಯಿಂಟ್ ಅದು, ನಾನು ತುಂಬಾ ಮ್ಯಾನಿಫೆಸ್ಟ್ ತುಂಬಾ ವರ್ಷದಿಂದ, ನಾನಷ್ಟೇ ಅಲ್ಲ ನನ್ನ ತಂಗಿರು ಕೂಡ, ನಾವು 3 ಜನ ಸೇರ್ಕೊಂಡು ಒಂದು ಬುಟೀಕ್ ತರ, ದೊಡ್ಡದಾಗಿ ಬುಟೀಕ್ ತರ ಓಪನ್ ಮಾಡೋಣ ಅಂತ ಅನ್ಕೊಂಡಿದ್ವಿ. ಅದು ಫ್ಯೂಚರ್ ಅಲ್ಲಿ ಡೆಫಿನೆಟ್ಲಿ ಮಾಡ್ತೀವಿ. ಬಟ್ ಇವಾಗ ಒಂದು ಚಿಕ್ಕದಾಗಿ ಬಿಸ್ನೆಸ್ ನಾನು ಸ್ಟಾರ್ಟ್ ಮಾಡಿದ್ದೀನಿ ಅಷ್ಟೇ. ಸೊ ಅದಕ್ಕೆ ಹೆಸರು ಆರಾಧನಾ ಅಂತ ಕೊಟ್ಟಿದ್ದೀನಿ. ಅಂಡ್ ಬೈ ಸುಪ್ರಿಯಾ ಅಂತ ಎಂತಕ್ಕಪ್ಪ ಅಂದ್ರೆ, ನನಗೆ ಆ ರೆಕಗ್ನೈಸೇಷನ್ ಬೇಕು. ಓಕೆ, ಇದು ಇವ್ರದೇ, ಸುಪ್ರಿಯಾದೇ ಇದು ಅಂತ ರೆಕಗ್ನೈಸೇಷನ್ ಬೇಕು. ಸೊ ಅದಕ್ಕೇನೆ ಅದು ಆರಾಧನಾ ಬೈ ಸುಪ್ರಿಯಾ ಅಂತ ಇದೆ. ಸೊ ಎಸ್, ಹೇಗನ್ಸಿದೆ ಹೆಸರು? ಒಳ್ಳೇದಾಗ್ಲಿ, ತುಂಬಾ ಚೆನ್ನಾಗಿದೆ. ಥ್ಯಾಂಕ್ ಯು. ಆರಾಧನಾ ಬೈ ಸುಪ್ರಿಯಾ. ಆರಾಧನಾ ಬೈ ಸುಪ್ರಿಯಾ. ಆರಾಧನಾ ಅಂದ್ರೆ ಪ್ರಾರ್ಥನಾ, ನಾವು ಪ್ರಾರ್ಥನೆ ಮಾಡೋದು, ವರ್ಷಿಪ್ ಮಾಡೋದು ದೇವರಿಗೆ, ಅದು. ಸೊ ಇದು ಹೆಸರು. ಅಂಡ್ ಎಸ್, ಬನ್ನಿ ಇವಾಗ ನಮ್ಮ ಅಮ್ಮಂಗೆ ಎಲ್ಲ ತೋರ್ಸೋಣ. ಅದೆಲ್ಲ ಡಿಸ್ಕ್ರಿಪ್ಷನ್ ಅಲ್ಲೆಲ್ಲ ಹಾಕ್ತೀನಿ ಗೈಸ್. ನನ್ನ ಇನ್ಸ್ಟಾಗ್ರಾಮ್ ಪೇಜ್ ಹ್ಯಾಂಡಲ್ನ ಹಾಕ್ತೀನಿ, ಯೂಟ್ಯೂಬ್
ಲಿಂಕ್ನ ಹಾಕ್ತೀನಿ, ಪ್ರತಿಯೊಂದ್ರದ್ದು ಲಿಂಕ್ನ ಹಾಕ್ತೀನಿ. ಮತ್ತೆ ಫಾಲೋ ಮಾಡಿ, ನಾಳೆನೇ ನಮ್ಮ ಸ್ಟಾಕ್ನ ಲಾಂಚ್ ಮಾಡ್ತಾ ಇದ್ದೀವಿ. ಸೊ ದಯವಿಟ್ಟು ಇವಾಗಲೇ ಹೋಗ್ಬಿಟ್ಟು ಫಾಲೋ ಮಾಡಿ. ಬನ್ನಿ ಇವಾಗ. ಸೊ ಸೋನುಗೆ ಹೆಚ್ಚಲಿ ಲಾಭ. ಥ್ಯಾಂಕ್ ಯು ಮಮ್ಮಿ. ಸೋನುಗೆ ಥ್ಯಾಂಕ್ ಯು ಮಮ್ಮಿ. ಅಲ್ಲ, ಆರಾಧನಾ ಬೈ ಸುಪ್ರಿಯಾಗೆ ಹೆಚ್ಚಲಿ ಲಾಭ. ಥ್ಯಾಂಕ್ ಯು. ಸೊ ನಾಳೆ ಲಾಂಚ್ ಆಗುತ್ತೆ ಗೈಸ್. ನಾಳೆ ನೋಡಿ ನಾನು ಯಾವ್ಯಾವ ಕಲೆಕ್ಷನ್ ತಂದಿದ್ದೀನಿ. ಇವಾಗ ಮಮ್ಮಿಗೆ ತೋರಿಸ್ತೀನಿ ಯಾವ್ಯಾವ ಕಲೆಕ್ಷನ್ ತಂದಿದ್ದೀನಿ ಅಂತ. ಓಕೆ ಗೈಸ್, ಇವಾಗ ಸ್ಥಾನಕ್ಕೆ ಹೋಗ್ಬೇಕು. ಅಂಡ್ ಇವತ್ತು ನಾನು ಹೇಗಿದ್ರು ನನ್ನ ಸ್ಟಾಕ್ಸ್ನೆಲ್ಲ ತೆಗೆದು ಪೂಜೆ ಮಾಡಬೇಕು ಅಂತ ಅನ್ಕೊಂಡಿದ್ದೀನಲ್ಲ, ಸೊ ಹೊಸ ಬಟ್ಟೆನೇ ಹಾಕೊಳ್ಳೋಣ ಅಂತ ಅನ್ಕೋತಾ ಇದ್ದೀನಿ. ಬೇಗ ನಾನು ಕೇಳಿದೆ, ಹೊಸ ಬಟ್ಟೆನೇ ಹಾಕೊಡಿ ಅಂದರೆ ಚೂಡಿದಾರ್ನೇ ಹಾಕೊಡಿ ಅಂತ ಅಂದರು. ಸೊ ಇದು ಹೊಸ ಚೂಡಿದಾರ್ ತರಿಸಿದ್ದೆ. ಇದು ಗೊತ್ತಿಲ್ಲ, ನಾನು ಸುಮ್ಮನೆ ತರಿಸ್ಕೊಂಡಿದ್ದೆ ಯಾವುದಾದ್ರೂ ಒಂದು ಒಕೇಶನಲ್ಲಿ ಹಾಕೊಳ್ಳೋಣ ಅಂತ. ಪ್ರಾಬ್ಲಿ ಇವತ್ತೇ ಆ ಒಂದು ಗುಡ್ ಒಕೇಶನ್ ಅಂತ ಅನಿಸ್ತಿದೆ. ಬಿಕಾಸ್ ನಾನು ಸ್ಟಾಕ್ಸ್ಗೆಲ್ಲ ಪೂಜೆ ಮಾಡ್ತಾ ಇದ್ದೀನಿ ಅದಕ್ಕೆ. ಸೊ ಇದನ್ನ ಹಾಕೊಳ್ಳೋಣ ಅಂತ. ಬನ್ನಿ ಫಸ್ಟ್ ಬೇಗ ಬೇಗ ಸ್ನಾನ ಮಾಡ್ಕೊಬಂದು, ಮತ್ತೆ ನಾನು ನಿಜವಾಗ್ಲೂ ಇವಾಗ ಆಲ್ರೆಡಿ 3 days ಆಗಿದೆ ನಾನು ಸ್ಟಾಕ್ಸ್ ತಂದು. ನನಗೆ ಯಾವ ಸ್ಟಾಕ್ ತಂದಿದ್ದೆ ನಾನು ಅಂದರೆ ನಂಗೆ ನೆನಪಾಗ್ತಿಲ್ಲ. ಸೊ ಫಸ್ಟ್ ನಾನು ತೆಗೆದು ನೋಡಬೇಕು ಯಾವ್ಯಾವ ರೀತಿ ಇದೆ ಸ್ಯಾರೀಸ್. ಆ್ಯಂಡ್ ಇವತ್ತಿಂದಲೇ ವೀಡಿಯೋಸ್ ಎಲ್ಲ ಮಾಡೋಕ್ಕೆ ಸ್ಟಾರ್ಟ್ ಮಾಡಬೇಕು. ಬಿಕಾಸ್ ನಾನು ಫ್ರೈಡೇ ಲಾಂಚ್ ಮಾಡ್ತಾ ಇದ್ದೀನಿ ಅಂದಮೇಲೆ ನಾನೆಲ್ಲ ಪ್ರಿಪೇರ್ ಆಗಿರಬೇಕು. ನಿಮ್ಗೆ ಸ್ನಾನ ಮಾಡಿಸ್ತಾ ಮಗನೇ? ಹಾಂ ಓಕೆ ಮಗನೇ, ಡನ್ ಹೇಳು. ಓಕೆ. ಸೊ ಫ್ರೈಡೇ ಲಾಂಚ್ ಮಾಡ್ತಾ ಇದ್ದೀನಿ ಅಂದಮೇಲೆ ಇವತ್ತು ಒಂದು ಸ್ವಲ್ಪ ಎಲ್ಲ ಪ್ರಿಪೇರ್ ಮಾಡ್ಕೊಳ್ಳೋಣ ಇವತ್ತಿಂದಾನೆ ಅಂತ ಅನ್ಕೊಂಡಿದ್ದೀನಿ. ಸೊ ಗೈಸ್, ಈ ಒಂದು ಡ್ರೆಸ್ನ ಹಾಕೊಂಡಿದ್ದೀನಿ. ಹೇಗೆ ಕಾಣಿಸ್ತಾ ಇದೆ? ಇದಕ್ಕೆ ದುಪ್ಪಟ್ಟ ಎಲ್ಲ ಇದೆ. ಯಾವ ಒಕೇಶನ್ಗೆ ಹಾಕೋಬೇಕು ಅಂತ ತಗೊಂಡೆ ನಿಜವಾಗ್ಲೂ ನಂಗೆ ಗೊತ್ತಿಲ್ಲ. ಸುಮ್ಮನೆ ತಗೊಂಡಿದ್ದು ಚೆನ್ನಾಗಿ ಕಾಣಿಸ್ತಾ ಇತ್ತು ಅಂತ ಹೇಳ್ಬಿಟ್ಟು. ಸೊ ಹೀಗಿದೆ, ಚೆನ್ನಾಗಿದೆಯಾ? ಕಾಟನ್ ಬಟ್ಟೆ. ಓಕೆ ಗೈಸ್, ಬನ್ನಿ ಇವಾಗ ಹೋಗ್ಬಿಟ್ಟು ದೇವ್ರ ಹತ್ರ ಎಲ್ಲ ಕ್ಲೀನ್ ಮಾಡಿ ಮತ್ತೆ ಸ್ಯಾರೀಸ್ ಎಲ್ಲಾನು ಫುಲ್ ಅನ್ಬಾಕ್ಸ್ ಮಾಡಿ. ಪ್ರಾಬ್ಲಿ ಇದು ಫಸ್ಟ್ ವ್ಯೂ, ಅಂದರೆ ನೀವೇ ಫಸ್ಟ್ ನೋಡೋದು. ಯಾರೆಲ್ಲ ನೋಡ್ತಾ ಇದ್ದೀರಾ ಇನ್ಸ್ಟಾಗ್ರಾಮಲ್ಲಿ ನಾನು ಲಾಂಚ್ ಮಾಡಿದಂತೆ. ಇಲ್ಲಿ ಸುಮ್ಮನೆ ಝಲಕ್ ಅಷ್ಟೇ ತೋರಿಸೋದು, ಬಟ್ ಇನ್ಸ್ಟಾಗ್ರಾಮಲ್ಲಿ ಲಾಂಚ್ ಮಾಡಬೇಕಾದ್ರೆ ಕಂಪ್ಲೀಟ್ ಸ್ಯಾರೀಸ್ನೆಲ್ಲ ತೋರಿಸ್ತೀನಿ. ಸೊ ಪೂಜೆ ಮಾಡಬೇಕಾದ್ರೆ ಯಾವೆಲ್ಲ ಸ್ಯಾರೀಸ್ ಮುಂದೆ ಬರುತ್ತೆ ನೋಡಿ. ಆ್ಯಂಡ್ ಇಷ್ಟ ಆದರೆ ಕಾಮೆಂಟ್ ಮಾಡಿ ತಿಳಿಸಿ, ಓಕೆನಾ? ಸೊ ಬನ್ನಿ ಹೋಗೋಣ. ಸೊ ದಿನನ ತುಂಬಾ ಜಾಸ್ತಿ ಎಕ್ಸೈಟ್ಮೆಂಟಿಂದ ಸ್ಟಾರ್ಟ್ ಮಾಡಿ ಬೆಳಗ್ಗೆನೇ ಎದ್ದು ಎಲ್ಲ ಕೆಲಸನೂ ಮುಗಿಸ್ಕೊಂಡು ಬೆಳಗ್ಗೆನೇ ಬೇಗ ಪೂಜೆ ಮಾಡಬೇಕು ಅಂತ ಹೇಳಿಬಿಟ್ಟು ಆಲ್ಮೋಸ್ಟ್ ಒಂದು 10 ಗಂಟೆ ಆಯಿತು ನಾನು ಪೂಜೆ ಮಾಡೋ ಅಷ್ಟರಲ್ಲಿ. ಬಟ್ ಎಲ್ಲನೂ ಪ್ರಿಪೇರ್ ಮಾಡ್ಕೊಂಡಿದ್ದೆ. ಸೊ ಇವಾಗ ಹೂವು ಎಲ್ಲ ಫ್ರೆಶ್ ಆಗಿ ತೊಗೊಂಬಂದಿದೆ. ದೇವ್ರಿಗೆ ಹೂವು ಎಲ್ಲ ಮುಡಿಸಿ ಅಲಂಕಾರ ಮಾಡಿ ಪೂಜೆ ಮಾಡಬೇಕು ಅಂತ ಹೇಳಿಬಿಟ್ಟು ಸಿಂಬಾಗೂ ಕೂಡ ಅಷ್ಟೇ ಬೇಗ ದೋಸೆ ಎಲ್ಲ ಮಾಡಿ ತಿನ್ನಿಸ್ಬಿಟ್ಟಿದೆ. ಸೊ ಲಕ್ಷಿತ್ ಸ್ಕೂಲಿಗೆ ಹೋಗಿದ್ದ, ಪುನೀತ್ ಕೂಡ ಆಫೀಸಿಗೆ ಹೋಗಿದ್ರು. ಸೊ ನಾನು ಸಿಂಬಾ ಇಬ್ಬರೇ ಇದ್ದಿದ್ದು. ಸೊ ಅವ್ನ ಕೆಲಸನ ಮುಗಿಸ್ಕೊಂಡು ನಾನು ಬೇಗ ಪೂಜೆ ಮಾಡಿಬಿಡೋಣ ಅಂತ ಹೇಳಿಬಿಟ್ಟು ಮಾಡ್ತಾಯಿದ್ದೀನಿ ಈಗ. ಆ್ಯಂಡ್ ತುಂಬಾ ಎಕ್ಸೈಟೆಡ್ ಆಗಿದ್ದೀನಿ ಗೈಸ್ ಈ ಒಂದು ಹೊಸ ಬಿಸ್ನೆಸ್ಗೋಸ್ಕರ. ಬಿಕಾಸ್ ಇದು ಬಂದು ನಾನು ಆಗಲೇ ಹೇಳಿದಾಗೆ ತುಂಬ ಮ್ಯಾನಿಫೆಸ್ಟ್ ಮಾಡಿರುವಂಥ ಒಂದು ಬಿಸ್ನೆಸ್. ನಾನು ಹೀಗೆ ಮಾಡಬೇಕು, ಹಾಗೆ ಮಾಡಬೇಕು, ಮತ್ತು ಈ ಥರ ಸ್ಯಾರೀಸೇ ತರಬೇಕು ಅಂತೆಲ್ಲ ತುಂಬ ಆಸೆಪಟ್ಟು ಪ್ರತಿಯೊಂದೂ ಕೂಡ ತೊಗೊಂಬಂದಿರೋದು. ಮುಂದೆ ಇನ್ಫ್ಯಾಕ್ಟ್ ಇದು ಚೆನ್ನಾಗಾದರೆ ಮುಂದೆ ಇನ್ನೂ ಚೆನ್ನಾಗಿ ಮಾಡಬೇಕು, ಬಿಸ್ನೆಸ್ ಇನ್ನೂ ದೊಡ್ಡದಾಗಿ ಮಾಡಬೇಕು ಅಂತ ಕೂಡ ಆಸೆ ಇದೆ. ಬಟ್ ಅದು ಫ್ಯೂಚರ್. ಸದ್ಯಕ್ಕೆ ಇರೋ ಪ್ಲ್ಯಾನ್ಸ್ ಬಂದು ನಾನು ಎಲ್ಲರಿಗೂ ಈ ಥರ ಅಫೋರ್ಡೆಬಲ್ ರೇಂಜಲ್ಲಿ ಮತ್ತು ಒಳ್ಳೆ ಕ್ವಾಲಿಟಿನಲ್ಲಿ ಸ್ಯಾರೀಸ್ನ ಕೊಡಬೇಕು ಅನ್ನೋದು ನನಗಿಷ್ಟ. ಬಿಕಾಸ್ ನಾನು ನಾರ್ಮಲಾಗಿ ನಾನು ಎಲ್ಲ ಸ್ಯಾರೀಸ್ನೂ ತೋರಿಸಿದಾಗ ಅಥವಾ ಸ್ಯಾರಿ ಪರ್ಚೇಸಿಗೆ ಹೋದಾಗ ತುಂಬ ಜನ ಹೇಳ್ತಾ ಇದ್ರಿ, ಸುಪ್ರಿಯಾ ನಿಮ್ಮ ಸ್ಯಾರಿ ಸೆಲೆಕ್ಷನ್ ತುಂಬ ಚೆನ್ನಾಗಿರುತ್ತೆ, ನಮಗಿಷ್ಟ ಆಗುತ್ತೆ ಅಂತ. ಸೊ ಅದೇ ರೀತಿ ನಾನು ಹ್ಯಾಂಡ್ ಪಿಕ್ಡ್ ಮತ್ತು ಕಸ್ಟಮೈಸ್ ಮಾಡಿಸಿ ನಿಮ್ಮ ಜೊತೆ ನಿಮಗೆ ಸ್ಯಾರೀಸ್ನ ಸೆಲ್ ಮಾಡಬೇಕು ಅಂತ ಮಾಡ್ತಾ ಇರೋದು. ಸೊ ನನ್ನ ಸ್ಟಾಕ್ಗೆಲ್ಲ ಚೆನ್ನಾಗಿ ಬೇಡಿ ದೇವ್ರ ಹತ್ರ ಒಳ್ಳೇದಾಗ್ಲಪ್ಪ ದೇವರೇ, ಒಂದು ಒಳ್ಳೆ ಇದನ್ನ ಸ್ಟಾರ್ಟ್ ಮಾಡ್ತಾಯಿದ್ದೀನಿ. ನನ್ನ ಸ್ವಂತ ದುಡ್ಡಿಂದ ನಾನು ಇದನ್ನು ಸ್ಟಾರ್ಟ್ ಮಾಡ್ತಾ ಇರೋದು. ಸೊ ಅದಕ್ಕೂ ಇದ್ದಿದ್ದು ಜಾಸ್ತಿ ಖುಷಿ ಇದೆ ನನಗೆ. ಸೊ ಫಸ್ಟ್ ಟೈಮ್ ಏನೋ ಒಂದು ಬಿಸ್ನೆಸ್ಗೆ ಅಂತ ಕೈ ಹಾಕಿರೋದು. ಅಷ್ಟೇ ಭಯನೂ ಇದೆ, ಬಟ್ ಒಳ್ಳೇದಾಗುತ್ತೆ ಅನ್ನೋ ನಂಬಿಕೆನೂ ಕೂಡ ಇದೆ. ಸೊ ಒಂದೇ ಸತಿ ನಾನು ಸ್ವಲ್ಪ ಜಾಸ್ತಿ ಸ್ಟಾಕ್ನೇ ತೊಗೊಂಬಂದೆ. ಗೊತ್ತಿಲ್ಲ ಫಸ್ಟ್ ಟೈಮ್ ಈ ಥರ ಇಷ್ಟೊಂದು ಸ್ಟಾಕ್ಸ್ ತರ್ತಾರೋ ಇಲ್ವೋ ಅಂತ. ಬಟ್ ನಾನು ಸ್ವಲ್ಪ ದೂರದಿಂದ ತೊಗೊಂಡು ಬಂದಿದ್ದರಿಂದ ಒಂದೇ ಸತಿ ಒಂದು ಸ್ವಲ್ಪ ಜಾಸ್ತಿ ಸ್ಟಾಕ್ಸ್ನ ತೊಗೊಂಬಂದಿದ್ದೀನಿ. ಇದನ್ನು ಅನ್ಪ್ಯಾಕ್ ಮಾಡಬೇಕಾದ್ರೆ ಎಷ್ಟು ಖುಷಿ ಆಗ್ತಿತ್ತು ಅಂದರೆ, ಆ್ಯಂಡ್ ಲಿಟ್ರಲಿ ನನ್ನ ಸ್ಯಾರೀಸ್ ಕೆಲವೊಂದು ಮರ್ತೋಗಿತ್ತು ನನಗೆ ಒಂದು 3 ದಿನಕ್ಕೇ. ಅಂದರೆ ಒಂಥರ ಮಂಕ್ ಆದಂಗೆ ಆಗಿಬಿಟ್ಟಿತ್ತು. ಯಾವ ಸೀರೆ ತೊಗೊಂಬಂದಿದ್ದೆ ಯಾವುದಿಲ್ಲ ಅನ್ನೋದು ಒಂದೊಂದು ನಿಧಾನ ಕೂತ್ಕೊಂಡು ಯೋಚನೆ ಮಾಡಬೇಕಿತ್ತು. ಬಟ್ ಫೈನಲಿ ಅದನ್ನೆಲ್ಲ ಈ ಥರ ಅನ್ಪ್ಯಾಕ್ ಮಾಡಬೇಕಾದ್ರೆ ತುಂಬಾ ಖುಷಿ ಆಗ್ತಿದೆ. ಆ್ಯಂಡ್ ಇವಾಗ ಮುಂದೆ ಇದನ್ನು ನಿಮಗೆ ಸೆಲ್ ಮಾಡಬೇಕಾದ್ರೆ ಪ್ಯಾಕ್ ಮಾಡ್ತೀನಲ್ಲ, ಅಷ್ಟೇ ಪ್ರೀತಿಯಿಂದ ಪ್ಯಾಕ್ ಮಾಡ್ತೀನಿ. ಸೊ ನೋಡ್ಬೋದು ನನ್ನ ಖುಷಿಗೆ ಒಂಥರ ಇದೇ ಲಿಮಿಟೇ ಇಲ್ಲ ಅನ್ನೋ ಥರ ಆಗಿತ್ತು. ಆ್ಯಂಡ್ ಇದು ಕೆಲವೊಂದು ಕಲೆಕ್ಷನ್ಸ್ ಗೈಸ್, ಸುಮ್ಮನೆ ಹೀಗೆ ರ್ಯಾಂಡಮಾಗಿ ತೋರಿಸ್ತಾ ಇದ್ದೀನಿ. ಐ ಹೋಪ್ ನಿಮ್ಮೆಲ್ರಿಗೂ ಇಷ್ಟ ಆಗುತ್ತೆ ಅಂತ. ತುಂಬಾ ಒಳ್ಳೊಳ್ಳೆ ಕಲೆಕ್ಷನ್ಸ್ ಲೈಕ್ ಯೂನಿಕ್ ಸ್ಯಾರೀಸ್ನ ತೊಗೊಂಬಂದಿದ್ದೀನಿ. ಸೊ ಇಷ್ಟಪಡ್ತೀರಾ ಅಂತ ಭಾವಿಸ್ತೀನಿ.
ಇದರಲ್ಲಿ ಕೆಲವೊಂದು ಸ್ಯಾರೀಸ್ ಎಲ್ಲ ದೇವ್ರ ಹತ್ರ ಇಟ್ಬಿಟ್ಟು ಪೂಜೆ ಮಾಡೋಣ ಅಂತ ಹೇಳಿಬಿಟ್ಟು ಈ ಬ್ಲ್ಯಾಕ್ ಆ ಥರ ಎಲ್ಲ ಇಲ್ಲದೆ ಇರೋದು ಕೆಲವೊಂದು ಸೀರೆಗಳನ್ನೆಲ್ಲ ತೊಗೊಂಡೆ ಪೂಜೆ ಮಾಡೋಣ ದೇವ್ರ ಹತ್ರ ಇಟ್ಬಿಟ್ಟು ಅಂತ. ಸೊ ಗೈಸ್, ನನ್ನ ಈ ಒಂದು ಹೊಸ ಬಿಸ್ನೆಸ್ಗೆ ನಿಮ್ಮೆಲ್ಲರೂ ಸಪೋರ್ಟ್, ಆಶೀರ್ವಾದ ಹಾಗೂ ಪ್ರೀತಿ ಇದ್ದೇ ಇರುತ್ತೆ ಅಂತ ಅಂದ್ಕೊಂಡಿದ್ದೀನಿ. ಆ್ಯಂಡ್ ಏನೇ ಒಂದು ಕೆಲಸ ಮಾಡೋ ಹಾಗಿದ್ರೂ ನಾವು ಫಸ್ಟು ನಮ್ಮ ದೇವ್ರಿಗೆ ಆ ಒಂದು ಕೆಲಸದ ಇದನ್ನು ಅರ್ಪಿಸಿ ಮತ್ತು ಕೆಲಸನ ಮುಂದುವರಿಸ್ತೀವಿ. ಸೊ ಅದೇ ರೀತಿಯಾಗಿ ಮಾಡ್ತಾಯಿದ್ದೀನಿ ನಾನು ಕೂಡ ಅಷ್ಟೇ. ಹಾಗೂ ಗೈಸ್, ನಮ್ಮ ಇನ್ಸ್ಟಾಗ್ರಾಮ್ ಪೇಜ್ ಮತ್ತು ನನ್ನ ಫೇಸ್ಬುಕ್ ಪೇಜ್ ಆಗಲಿ, ನನ್ನ ಯೂಟ್ಯೂಬ್ ಚಾನಲ್ ಆಗಲಿ, ಆರಾಧನಾ ಬೈ ಸುಪ್ರಿಯಾ, ಅದು ಪ್ರತಿಯೊಂದು ಕೂಡ ನಿಮಗೆ ನಾನು ಕೆಳಗಡೆ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಹಾಕಿರ್ತೀನಿ. ಎಲ್ಲದ್ರದ್ದು ಲಿಂಕ್ನ ಹಾಕಿರ್ತೀನಿ. ನೀವು ಎಲ್ಲ ಕಡೆಯೂ ಫಾಲೋ ಮಾಡ್ಕೊಳ್ಳಿ. ಸೊ ದಟ್ ನಿಮಗೆ ಒಳ್ಳೆ ಕಲೆಕ್ಷನ್ಸ್ ಫಸ್ಟ್ ನೋಡೋದಕ್ಕೆ ಸಿಗುತ್ತೆ. ಸೊ ಆದಷ್ಟು ಬೇಗನೆ ಫಾಲೋ ಮಾಡ್ಕೊಳ್ಳಿ. ನಾಳೆನೇ ಲಾಂಚ್ ಆಗ್ತಿರೋದ್ರಿಂದ, ನಾಳೆನೇ ನಾನು ಮೊದಲನೇ ಕಲೆಕ್ಷನ್ ಬಿಡ್ತಾ ಇರೋದ್ರಿಂದ ತುಂಬಾ ಎಕ್ಸೈಟೆಡ್ ಆಗಿದ್ದೀನಿ. ಆ್ಯಂಡ್ ನೀವು ಕೂಡ ಎಕ್ಸೈಟೆಡ್ ಆಗಿರ್ತೀರಾ ಅಂತ ಅಂದ್ಕೊಂಡಿದ್ದೀನಿ. ಸೊ ದೇವ್ರ ಪೂಜೆ ಎಲ್ಲ ಮಾಡಿ ಮತ್ತು ಎಲ್ಲ ಸ್ಟಾಕ್ಸ್ದು ಪೂಜೆ ಎಲ್ಲ ಮಾಡಿ ಒಳ್ಳೆ ಆರಂಭ ಆಗಲಿ ನನ್ನ ಒಂದು ಬಿಸ್ನೆಸ್ಗೆ ಅಂತ ದೇವ್ರ ಹತ್ರ ಬೇಡ್ಕೊಂಡಿದ್ದೀನಿ. ಆ್ಯಂಡ್ ರೀಸೆಂಟ್ಲಿ ಮೊನ್ನೆ ವ್ಲಾಗಲ್ಲೇನೋ ನನಗೆ ಒಬ್ಬರು ಕಾಮೆಂಟ್ ಮಾಡಿದರು, ಸುಪ್ರಿಯಾ ನೀವು ಸ್ಯಾರಿ ಬಿಸ್ನೆಸ್ ಸ್ಟಾರ್ಟ್ ಮಾಡ್ತಾ ಇದ್ದೀರಾ ಅಂತ. ಅವ್ರಿಗೆ ಹೇಗೆ ಗೊತ್ತಾಯಿತು ಅಂತ ಗೊತ್ತಿಲ್ಲ, ಬಿಕಾಸ್ ನಾನು ಇದನ್ನು ಯಾರ ಹತ್ರನೂ ಶೇರ್ ಮಾಡಿಲ್ಲ. ಲೈಕ್ ಲಿಟ್ರಲಿ ನನ್ನ ಫ್ಯಾಮ್ಲಿ ಹಾಗೂ ಇಬ್ಬರು ಫ್ರೆಂಡ್ಸ್ನ ಬಿಟ್ಟು ಬೇರೆ ನಾನು ಯಾರಿಗೂ ಶೇರ್ ಮಾಡಿಲ್ಲ ನಾನು ಈ ಥರ ಸ್ಯಾರಿ ಬಿಸ್ನೆಸ್ನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಅಂತ ಹೇಳಿಬಿಟ್ಟು. ಬಟ್ ಅದು ಹೇಗೆ ಎಲ್ರಿಗೂ ಅವರೊಬ್ರಿಗೆ ಗೊತ್ತಾಯಿತು ಅಂತ ನನಗೆ ಗೊತ್ತಾಗಲಿಲ್ಲ. ಬಟ್ ನಾನು ಅವ್ರಿಗೇನು ರೆಸ್ಪಾಂಡ್ ಮಾಡೋಕ್ಕೆ ಹೋಗಿಲ್ಲ, ಬಿಕಾಸ್ ನನಗೆ ಹೌದು ಅಂತ ಡಿಸ್ಕ್ಲೋಸ್ ಮಾಡೋಕ್ಕೂ ಇಷ್ಟ ಇರಲಿಲ್ಲ ಆ್ಯಂಡ್ ಇಲ್ಲ ಅಂತ ಅದನ್ನು ಇದು ಮಾಡೋಕ್ಕೂ ಇಷ್ಟ ಇರಲಿಲ್ಲ. ಸೊ ನಾನು ಅವ್ರಿಗೆ ರಿಪ್ಲೈ ಮಾಡಿಲ್ಲ. ಬಟ್ ವಿನುತಾ ಅವರೇ, ಹೌದು, ಹೊಸ ಸ್ಯಾರಿ ಬಿಸ್ನೆಸ್ನ ಸ್ಟಾರ್ಟ್ ಮಾಡಿದ್ದೀನಿ. ಸೊ ಸ್ಯಾರೀಸ್ ಎಲ್ಲ ನೋಡ್ಬೋದು, ಎಲ್ಲ ಚೆಕ್ ಮಾಡ್ತಾಯಿದ್ದೀವಿ. ಒಂದ್ಸತಿ ಇಡೋಕ್ಕೆ ಮುಂಚೆ ಕೆಲವೊಂದನ್ನು ಚೆಕ್ ಮಾಡ್ತಾಯಿದ್ದೀವಿ ಹೇಗಿದೆ ಏನು ಎತ್ತ ಅಂತ ಎಲ್ಲ. ಆ್ಯಂಡ್ ನಿಜ ಗೈಸ್, ನಾನು ಆಗಲೇ ಹೇಳ್ದಾಗೆ ಇದಕ್ಕೆ ನನ್ನ ದೊಡ್ಡ ಸಪೋರ್ಟ್ ಬಂದುಬಿಟ್ಟು ಪುನೀತ್ ಅಂತಲೇ ಹೇಳ್ಬೋದು. ಆ್ಯಂಡ್ ಇವಾಗ ನಾನು ಲಚ್ಚು ನೋಡಿರಲಿಲ್ಲ. ಸೊ ಲಚ್ಚುಗೆ ಕೆಲವೊಂದು ಸ್ಯಾರೀಸ್ ಎಲ್ಲ ವೀಡಿಯೋ ಕಾಲ್ ಮಾಡಿ ತೋರಿಸ್ತಾ ಇದ್ದೀನಿ. ನೋಡಿ ಯಾವ ತಗೋತೀಯಾ ಅಂತ ಹೇಳ್ಬಿಟ್ಟು. ಲಕ್ಷ್ಮಿ ಅಂತ ಹೆಸರಿಟ್ಕೊಂಡಿದ್ಯಾ, ನೀನೇ ಮೊದಲನೇ ಬೋಣಿ ಮಾಡಿಬಿಡು, ಆ ಲಕ್ಷ್ಮಿ ಹಾಗೇ ನನ್ನ ಮೇಲೆ ಕೃಪೆ ಮಾಡಿರಲಿ ಅಂತ ಹೇಳ್ತಾ ಇದ್ದೆ ಅವಳ ಹತ್ರ. ಸೊ ಅವಳು ಕೂಡ ಒಂದಷ್ಟು ಕಲೆಕ್ಷನ್ಸ್ನ ನೋಡಿದ್ಲು. ಆಮೇಲೆ ಮತ್ತೆ ಡೈರೆಕ್ಟಾಗಿ ಬಂದು ನೋಡಿ ನಾನು ತೊಗೊತೀನಿ ಬಿಡು ಅಂತ ಹೇಳಿದ್ಲು. ಸೊ ನನಗೆ ಆ್ಯಕ್ಚುಲಿ ಇನ್ನೊಂದೇನು ಗೊತ್ತಾ, ಕನ್ಫ್ಯೂಸ್ ಆಗ್ತಾಯಿದ್ದೀನಿ. ನಾನು ಯಾವ ಒಂದು ಫಸ್ಟ್ನೇ ಸ್ಯಾರಿನ ತುಂಬ ಆಸಮಾಗಿ ಸ್ಯಾರಿನ ಲಾಂಚ್ ಮಾಡಬೇಕು ಅಂತ ನಂಗೆ ಆಸೆ. ಸೊ ಯಾವ ಸೀರೆನ ಲಾಂಚ್ ಮಾಡಲಿ ಅಂತ ನಾನು ಯೋಚನೆ ಮಾಡ್ತಾನೆ ಇದ್ದೀನಿ. ಮಮ್ಮಿಗೂ ಕೂಡ ಕೇಳಿದೆ, ಮಮ್ಮಿ ಯಾವುದನ್ನು ನಾನು ಫಸ್ಟು ವಿಡಿಯೋ ಯಾವ ಸ್ಯಾರಿನಲ್ಲಿ ಹಾಕಲಿ ಅಂತ. ನಮ್ಮಮ್ಮ ಆ ಸ್ಯಾರಿ ಹಾಕ್ತೀಯಾ, ಇಲ್ಲ ಈ ಸ್ಯಾರಿ ಹಾಕ್ತೀಯಾ, ಅದು ಚೆನ್ನಾಗಿದೆ ಇದು ಚೆನ್ನಾಗಿದೆ ಅಂತ ಮಮ್ಮಿಗೂ ಕೂಡ ಕನ್ಫ್ಯೂಷನ್ನೇ. ಬಟ್ ಯಾವುದಾದ್ರೂ ಒಂದು ಹಾಕಲೇಬೇಕಲ್ಲ ಅಂತ ನಾನು ಡಿಸೈಡ್ ಮಾಡಿಲ್ಲ ಗೈಸ್. ಬಟ್ ನಾಳೆ ಹಾಕಿದಾಗಲೇ ಗೊತ್ತಾಗೋದು, ಓಕೆ ಇದೇ ಫಸ್ಟ್ ಸ್ಯಾರಿ ಹೋಗಿದ್ದು ಅಂತ. ಆ್ಯಂಡ್ ಇವಾಗ ಎಲ್ಲನೂ ಇಲ್ಲಿ ಫುಲ್ ಬೆಡ್ಶೀಟ್ಸ್ ಇಟ್ಟಿದ್ದೆ ನಾನು. ಸೊ ಬೆಡ್ಶೀಟ್ಸ್ನೆಲ್ಲ ಮತ್ತೆ ಮೇಲ್ಗಡೆ ಇಟ್ಬಿಟ್ಟೆ, ಬಿಕಾಸ್ ಏನು ಡೈಲಿ ಯೂಸ್ ಮಾಡ್ತಿರ್ಲಿಲ್ಲಲ್ಲ. ಸೊ ಮೇಲ್ಗಡೆ ಇಟ್ಬಿಟ್ಟು ಇಲ್ಲೆಲ್ಲ ಫುಲ್ಲು ಕ್ಲೀನ್ ಮಾಡಿಬಿಟ್ಟು ಸ್ಯಾರೀಸ್ ಎಲ್ಲ ಇಲ್ಲಿ ಜೋಡಿಸ್ದೆ. ಬಿಕಾಸ್ ಅದು ಬ್ಯಾಗಲ್ಲೇ ಇದ್ದರೆ ಹಾಳಾಗುತ್ತೆ, ಅದ್ರದ್ದು ಐರನ್ ಹಾಳಾಗುತ್ತೆ, ಮತ್ತು ಮಕ್ಕಳೆಲ್ಲ ಇರ್ತಾರೆ, ನನಗೆ ಭಯ. ಬಿಕಾಸ್ ಯಾವ ಸೀರೆನೂ ಹಾಳಾಗಬಾರ್ದು. ಮತ್ತು ನಾನು ಎಷ್ಟು ಸೇಫಾಗಿ ಅದನ್ನ ತೊಗೊಂಬಂದಿದ್ದೀನೋ ಅಷ್ಟೇ ಸೇಫಾಗಿ ನಿಮಗೂ ಕೂಡ ಅದನ್ನ ತಲುಪಿಸ್ಬೇಕು ಅಂತ ನನಗೊಂದಿದೆ. ಸೊ ಅದಕ್ಕೇ ನೀಟಾಗಿ ಅದನ್ನ ಇವಾಗ ಎತ್ತಿಡ್ತಾ ಇದ್ದೀನಿ. ಹಾಗೂ ಗೈಸ್, ನಿಮ್ಗೆ ಏನು ಅನಿಸುತ್ತೆ, ಲೈಕ್ ನಾನು ಈ ಒಂದು ಹೊಸ ಬಿಸ್ನೆಸ್ನ ಸ್ಟಾರ್ಟ್ ಮಾಡ್ತಾ ಇರೋದು ನಿಮ್ಮ ಪ್ರಕಾರ ಹೇಗಿರುತ್ತೆ? ಲೈಕ್ ನಾನು ಯಾವ ಥರ ಸ್ಯಾರೀಸ್ನ ಇನ್ನೂ ನಿಮ್ಮ ಜೊತೆ ಶೇರ್ ಮಾಡ್ಕೋಬೇಕು, ಯಾವ ಥರ ಸ್ಯಾರೀಸ್ ನಿಮಗೆ ಬೇಕಾಗಿದೆ, ಅದನ್ನೆಲ್ಲ ಪ್ರತಿಯೊಂದೂ ನನಗೆ ಪ್ಲೀಸ್ ಕಾಮೆಂಟ್ ಮೂಲಕ ತಿಳಿಸಿ. ಸೊ ದ್ಯಾಟ್ ನನಗೆ ಈಸಿ ಆಗುತ್ತೆ. ಬಿಕಾಸ್ ನನಗೊಂದು ಕನ್ಫ್ಯೂಷನ್ ಇದೆ, ಇವಾಗ ಟ್ರೆಂಡಿಂಗಲ್ಲಿ ಯಾವ ಸ್ಯಾರೀಸ್ ಇದೆ ಮತ್ತು ಯಾವ ಸ್ಯಾರಿ ನನ್ನ ಸಬ್ಸ್ಕ್ರೈಬರ್ಸ್ ಅಥವಾ ನನ್ನ ಒಂದು ಎಕ್ಸ್ಟೆಂಡೆಡ್ ಫ್ಯಾಮ್ಲಿಗೆ ಇಷ್ಟ ಆಗುತ್ತೆ ಅನ್ನೋ ಒಂದು ಕನ್ಫ್ಯೂಷನ್ ಇದೆ. ಸೊ ಅದಕ್ಕೆ ದಯವಿಟ್ಟು ಪ್ಲೀಸ್ ಕಾಮೆಂಟ್ ಮಾಡಿ ತಿಳಿಸಿ. ಓಕೆ ಗೈಸ್, ಸೊ ಫುಲ್ ಸ್ಟಾಕ್ ಮಾಡಿದ್ದೀನಿ ಇವಾಗ ನಾನು. ಪುನೀತ್, ಹೆಂಗೆ ಅನಿಸಿದೆ ನಿಂಗೆ ರೀ? ಹೆಂಗೆ ಅನಿಸಿದೆ ಸ್ಟಾಕಲ್ಲಿ ನೋಡಿ? ಯಾವಾಗ ಸೇಲ್ ಆಗುತ್ತೆ ಅಂತ ಅನಿಸಿದ್ಯಾ? ಏನಪ್ಪ ಇಷ್ಟೊಂದು ತಗೊಂಡು ಬಂದಿದ್ದೀವಿ, ಹೆಂಗೆ ಸೇಲ್ ಮಾಡ್ತೀಯ ಅನಿಸ್ತದೆ ರೀ. ನೀನು ಒಂದ್ಸತಿನಾದ್ರೂ ನನ್ನ ಮೇಲೆ ನಂಬಿಕೆ ಇಡಬೇಕು ರೀ. ನನಗೇನೋ ನಂಬಿಕೆ ಇದೆ, ಬಿಕಾಸ್ ನನ್ನ ಕಲೆಕ್ಷನ್ಸ್ ಅಷ್ಟೇ ಚೆನ್ನಾಗಿದೆ ಗೈಸ್, ತುಂಬ ಚೆನ್ನಾಗಿದೆ, ತುಂಬ ಯೂನಿಕ್ ಕಲೆಕ್ಷನ್ಸ್ನ ತಂದಿದ್ದೀನಿ. ಸೊ ಅದೊಂದು ನಂಬಿಕೆ ಇದೆ ನನಗೆ, ಚೆನ್ನಾಗಾಗುತ್ತೆ ಅಂತ ಹೇಳ್ಬಿಟ್ಟು. ಆ್ಯಕ್ಚುಲಿ ಎಸ್, ಒಂದೊಂದು ಹ್ಯಾಂಡ್ ಪಿಕ್ ಮಾಡಿದ್ದೀನಿ. ನಂಗೆ ಇದೇ ಥರ ಬೇಕು ಅದೇ ಥರ ಬೇಕು ಅಂತ ನಾನು ಒಂದೊಂದನ್ನು ಹ್ಯಾಂಡ್ ಪಿಕ್ ಮಾಡಿ ತಂದಿರೋದು. ಆ್ಯಂಡ್ ನೆಕ್ಸ್ಟ್ ಬರೋ ಅಂಥದ್ದು ಬಂದು ಕಸ್ಟಮೈಸ್ ಮಾಡಿಸೋಣ ಅಂತ ಅಂದ್ಕೊಂಡಿದ್ದೀನಿ. ವ್ಯೂವರ್ಸ್ ಹತ್ರನೇ ನಂಗೆ ಇದೇ ಥರ ಬೇಕು ಅಂತ ಎಲ್ಲ ಪ್ಯಾಟರ್ನ್ಸ್ ಆ್ಯಂಡ್ ಕಲರ್ಸ್ ಎಲ್ಲ ಪ್ರತಿಯೊಂದನ್ನು ಕಸ್ಟಮೈಸ್ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ. ಸೊ ಅಪ್ಕಮಿಂಗ್ ಸ್ಟಾಕ್ಸ್ಗೂ ಕೂಡ ತುಂಬ ಎಕ್ಸೈಟೆಡ್ ಆಗಿದ್ದೀನಿ. ಆ್ಯಂಡ್ ಈ ಸ್ಟಾಕ್ಸ್ನ ಸೆಲ್ ಮಾಡೋಕ್ಕೂ ಕೂಡ ತುಂಬಾ ಎಕ್ಸೈಟೆಡ್ ಆಗಿದ್ದೀನಿ. ನನಗೇನು ಗೊತ್ತಾ, ನನ್ನ ಫಸ್ಟ್ ಕಸ್ಟಮರ್ ಯಾರಾಗಿರ್ತಾರೆ ಅಂತ ನಾನು ವೆಯ್ಟ್ ಮಾಡ್ತಾ ಇದ್ದೀನಿ. ತುಂಬ ಎಕ್ಸೈಟ್ಮೆಂಟಿಂದ ಫಸ್ಟ್ ಕಸ್ಟಮರ್ ಯಾರಾಗಿರ್ತಾರೆ ಅಂತ ಒಂದು ಹ್ಯಾಂಡ್ ರಿಟನ್ ನೋಟ್ ಕೊಡ್ತೀನಿ ಅವ್ರಿಗೆ ನಿಜವಾಗ್ಲೂ. ಸೊ ನೋಡೋಣ, ಫ್ರೈಡೇಗೋಸ್ಕರ ವೆಯ್ಟಿಂಗ್. ಫ್ರೈಡೇ ಯಾವಾಗುತ್ತೆ, ಫ್ರೈಡೇ ಯಾವಾಗ ನಾನು ಲಾಂಚ್ ಮಾಡ್ತೀನಿ ಅಂತ. ಸೊ ಅದರದ್ದೇ ಕೆಲಸ ಮಾಡ್ತಾ ಇದ್ದಾರೆ ಪುನೀತ್. ಸ್ವಲ್ಪ ಇನ್ಸ್ಟಾಗ್ರಾಮ್ ಹ್ಯಾಂಡಲು ಮತ್ತು ಅದರದ್ದು
ಇದೆಲ್ಲ ಇರುತ್ತಲ್ಲ ಪ್ರೊಫೈಲ್ ಎಲ್ಲ ಅದನ್ನೆಲ್ಲ ಸೆಟಪ್ ಮಾಡ್ತಾ ಇದ್ದಾರೆ. ಸೊ ಬನ್ನಿ, ಹೀಗೆ ನಡೀತಾ ಇದೆ ನಮ್ಮ ಮನೆಯಲ್ಲಿ. ಫುಲ್ ತಯಾರಿ, ಫುಲ್ ಜೋಶಿಂದ ನಡೀತಾ ಇದೆ. ಎಕ್ಸೈಟೆಡ್ ಗೈಸ್. ನಿಮ್ಮ ಆಶೀರ್ವಾದ ಮತ್ತು ನಿಮ್ಮ ಸಪೋರ್ಟ್ ಬೇಕು ಅಲ್ವಾ ರೀ? ನಿಮ್ಮೆಲ್ಲರದ್ದು ಆಶೀರ್ವಾದ ಮತ್ತು ನಿಮ್ಮೆಲ್ಲರದ್ದು ಸಪೋರ್ಟ್ ಬೇಕು. ಇಷ್ಟು ವರ್ಷ ನನಗೆ ಸಪೋರ್ಟ್ ಮಾಡ್ಕೊಂಡು ಬಂದಿದ್ದೀರಾ, ಇನ್ನು ಮುಂದೆನೂ ಕೂಡ ನೀವು ಸಪೋರ್ಟ್ ಮಾಡೇ ಮಾಡ್ತೀರಾ, ನಂಗೆ ಚೆನ್ನಾಗಿ ಗೊತ್ತಿದೆ. ಸೊ ಪ್ಲೀಸ್ ಸಪೋರ್ಟ್ ಮಾಡಿ. ಆ್ಯಂಡ್ ಡೆಫಿನೆಟ್ಲಿ ನಾನು ನನಗೋಸ್ಕರ ಯಾವ ರೀತಿಯಾಗಿ ಸ್ಯಾರಿನ ಸೆಲೆಕ್ಟ್ ಮಾಡ್ತೀನಿ, ನಾನು ನನಗೆ ಅಂತ ಸ್ಯಾರಿ ತೊಗೊಂಡ್ರೆ ನಾನು ಹೇಗೆ ತೊಗೋತೀನಿ, ಅದೇ ರೀತಿ ನೋಡಿ ತಂದಿರೋಂಥ ಸೀರೆ ಗೈಸ್ ಪ್ರತಿಯೊಂದೂ. ಸೊ ಐ ಹೋಪ್ ನಿಮ್ಮೆಲ್ಲರಿಗೂ ಇಷ್ಟ ಆಗುತ್ತೆ. Come here, mommy. ಇವೆಲ್ಲ ಅವ Yes. ಹೆಂಗಿದೆ ನಮ್ಮ ಚಿಕ್ಕ ಅಂಗಡಿ, ನಮ್ಮ ಪುಟ್ಟ ಅಂಗಡಿ ಹೆಂಗ್ ಕಾಣಿಸ್ತಿದೆ? ಚೆನ್ನಾಗೈತೆ. ಇನ್ನೊಂದೇನು ಗೊತ್ತಾ, ನಾನು ಕರೆಕ್ಟಾಗಿ ಎಷ್ಟು ಸೀರೆ ತಗೊಂಡಿರ್ತೀನಿ ಹೇಳು ಫಸ್ಟ್? ಎಷ್ಟು ಅಂದ್ರೆ ಒಂದ 3 ಸೀರೆ ತಂದಿದ್ದೆ. ಫಸ್ಟ್ ನಾನು ಎಷ್ಟು ಸೀರೆ ಗೊತ್ತಾ ಕರೆಕ್ಟಾಗಿ ಸೆಲೆಕ್ಟ್ ಮಾಡಿದ್ದು? 99. ಹೌದಾ? ಅದ್ ನಂಗೆ ಗೊತ್ತೇ ಇಲ್ಲ. ರ್ಯಾಂಡಮ್ ಆಗಿ ಅವ್ರು ಲೆಕ್ಕ ಹಾಕಿದ್ರೆ 99 ಸೀರೆ ಅಂತ ಅಂದ್ರು. 99 ಬಂದ್ಬಿಡ್ತಾ? ಸರಿ ಬಿಡಿ, ಅಷ್ಟೇ ಇರ್ಲಿ, ಅದೇ ನಮ್ ಲಕ್ಕಿ ನಂಬರು 99. ನೀವು 99ಗೆ ಬಿಲ್ ಹಾಕಿ ಅಂತ ಅಂದು. ಆಮೇಲೆ 99ಗೆ ಬಿಲ್ ಹಾಕಿದ್ರು. ಆಮೇಲೆ ಒಂದು 2 ಕಲರ್, ಇದ್ರಲ್ಲಿ 2 ಕಲರು ಇನ್ನೂ ಚೆನ್ನಾಗಿದೆ ಅಂತ ಅನಿಸ್ತು. ಮತ್ತೆ 2 ಕಲರ್ನ ಸಪ್ರೇಟ್ ಬಿಲ್ ತಗೊಂಡಿದ್ದು. ಸೊ ಟೋಟಲಿ 101 ಸೀರೆ ತಗೊಂಡಿರೋದು. ಹೌದಾ? ಕಲೆಕ್ಷನ್ಸ್ ತೋರ್ಸ ನಿಂಗೆ? ತೋರ್ಸವ. ಎಲ್ಲಿಂದ ಸ್ಟಾರ್ಟ್ ಮಾಡಿ? ಸೂಪರ್ ಚೆನ್ನಾಗಿದೆ, ಸಖತ್ತಾಗಿದೆ. ಕಲರ್ ಕಾಂಬಿನೇಷನ್ ಬ್ಲೂ ಮತ್ತೆ ಪಿಂಕ್ ಇರುತ್ತಲ್ಲ, ನೇವಿ ಬ್ಲೂ ಪಿಂಕ್ ಮತ್ತೆ ರೆಡ್ಡಿಶ್ ಪಿಂಕ್. ಇದು ಅಂದ್ರೆ ಒಂದೊಂದು ಇದರಲ್ಲಿ ಒಂದು 6 ಪೀಸ. ಒಂದ್ರಲ್ಲಿ 10 ಇದೆ, ಒಂದ್ರಲ್ಲಿ 15 ಇದೆ, ಒಂದ್ರಲ್ಲಿ 5 ಇದೆ, 6 ಇದೆ, ಆತರ. ಅಂದ್ರೆ ನನಗೆ ತುಂಬಾ ಜಾಸ್ತಿ ಯಾವ್ದು ಇಷ್ಟ ಆಯ್ತು, ಸುಮ್ನೆ ರ್ಯಾಂಡಮ್ ಆಗಿ ಇಟ್ಕೊಂಡ್ ಬರ್ಲಿಲ್ಲ. ಆ ಕಲರ್ ತೆಗಿ. ನಂಗೆ ಕಲರ್ಸ್ ಯಾವ್ದು ಇಷ್ಟ ಆಯ್ತು ಅದನ್ನ ಮಾತ್ರ ತಂದಿದ್ದೀನಿ. ಇದು ಚೆನ್ನಾಗಿದೆ ನೋಡು, ಕಲರ್ ತುಂಬಾ ಚೆನ್ನಾಗಿದೆ ಕಲರ್ ಕಾಂಬಿನೇಷನು. ಚೆನ್ನಾಗಿಲ್ಲ? ಈ ಪಿಂಕ್ ಕಲರ್ ಸಖತ್ತಾಗಿದೆ. ಇದ್ರಲ್ಲಿ ನೋಡಿ ಇದೆಲ್ಲ ಕಲೆಕ್ಷನ್ಸ್ ತುಂಬಾ ಕಲರ್ ಕಾಂಬಿನೇಷನ್ಸ್ ಇದೆ, ತುಂಬಾ ಕ್ವಾಲಿಟಿನೂ ತುಂಬಾ ಚೆನ್ನಾಗಿದೆ. ನಾನು ಚೆಕ್ ಕ್ವಾಲಿಟಿ ಮಾಡಿದೆ. ಇದೆ ಮೇಡಮ್. ನನಗೆ ತುಂಬಾ ಚೆನ್ನಾಗಿ ಕುತ್ಕೊತೈತೆ. ನೆರಿಗೆ ಸಕ್ಕತ್ತಾಗಿ ಕುತ್ಕೊಳ್ಳುತ್ತೆ. ಈ ಸ್ಯಾರಿ ಮಾತ್ರ ಗೈಸ್ ನೆರಿಗೆ ತುಂಬಾ ಚೆನ್ನಾಗಿ ಕುತ್ಕೊಳ್ಳುತ್ತೆ. ಒಂದಿಷ್ಟು ಇದ್ರಲ್ಲಿ ಇದು ನೋಡಿ, ಇದು ಯಾವ ಥರ ಹೇಳು, ಲಚ್ಚುದು ಸೀರೆ ಇದೆ ಗೊತ್ತಾ, ರೇಷ್ಮೆ ಸೀರೆ, ಎಂಗೇಜ್ಮೆಂಟ್ ಸೀರೆ, ಆ ಕಾಂಬಿನೇಷನ್. ಗ್ರೀನ್ ತುಂಬಾ ಚೆನ್ನಾಗಿ. ಒಂದು ಸೀರೆ 14 ಸೀರೆ. ಇದು ಸಿಂಗಲ್ ಪೀಸ್. ಅಂದ್ರೆ ಒಂದೇ ಕೇರಳದವ್ರ ತರ. ಇದರಲ್ಲಿ ಕಲರ್ಸ್ ಬರಲ್ಲ, ಇದೊಂದೇ ಕಲರು. ಮತ್ತೆ ನಾನು ಇದೊಂದು ಇರ್ಲಿ ಅಂತ ತಗೊಂಡ್ಬಂದಿದ್ದೀನಿ. ತುಂಬಾ ಚೆನ್ನಾಗಿದೆ. ಇದು ಚೆನ್ನಾಗಿದೆಲ್ಲ ಕಾಂಬಿನೇಷನ್. ಇದು ಚೆನ್ನಾಗಿದೆ, ಎಲ್ಲ ಕಾಂಬಿನೇಷನ್ ಚೆನ್ನಾಗಿದೆ. ಇದಾ? ಇದು ಚೆನ್ನಾಗಿದೆ, ತುಂಬಾ ಚೆನ್ನಾಗಿದೆ. ಬಾರ್ಡರ್ ಸೇರ್ತಾರೆ ಅವಿಲ್ಲ, ಬಾರ್ಡರ್ ಸೇರೆ ತರ ಯಾವುದು ತಂದಿಲ್ಲ. ಯಾವ್ದು ತುಂಬಾ ಇವಾಗ ಟ್ರೆಂಡಿಂಗ್ ಇದೆ, ಉಟ್ಕೊಳ್ಳೋಕು ನನಗೂ ಯಾವ್ದು ಇಷ್ಟ ಆಗುತ್ತೋ ಆ ತರ. ಇದಂತೂ ತುಂಬಾನೇ ಚೆನ್ನಾಗಿದೆ. ಈ ಕಲರ್ಗಳಂತೂ ತುಂಬಾ ಸೂಪರ್. ಇದು ನಂಗೆ ತುಂಬಾ ಇಷ್ಟ ಆಯ್ತು. ಇದು ನಿನ್ನ ಹತ್ರ ಒಂದು ಸೀರೆ ಇತ್ತು, ಕಳ್ದೋಯ್ತು ಗೊತ್ತಾ? ಸೇಮ್ ಅದೇ ತರ. ಸೇಮ್ ಅದೇ ತರ. ಇದೇನು ಎರಡವಲ್ಲ ಸೇಮ್ ಕಲರ್? ಫಸ್ಟ್ ನೋಡಿದ್ದು ಇದು ಕಾಫಿ ಕಲರ್ ಅಲ್ವಾ? ಇಲ್ಲ, ಫಸ್ಟ್ ನೋಡಿದ್ದು ಇಲ್ಲಿ ಇದೆ. ಡಿಫ್ರೆನ್ಸ್ ಇದೆ ಸ್ವಲ್ಪ. ಇನ್ನೊಂದು ಇದು ತುಂಬಾ ಚೆನ್ನಾಗಿದೆ. ಕಲರ್ಸ್ ಚೆನ್ನಾಗಿದೆ. ಹೆಂಗಿದೆ? ಪರ್ಪಲ್. ಇಂತೂ ಸುಮಾರು ಜನ ಉಟ್ಕೊಳ್ಳೋದು ಊರ್ ಕಡೆ ಇಲ್ಲ. ಕ್ವಾಲಿಟಿ ಹೋಗ್ತದೆ. ಚೆನ್ನಾಗಿದೆ. ಕೆಂಟ ಕಲರ್ ತರ. ಇದೆಲ್ಲ ಇದಿಷ್ಟು ಒಂಥರ ಈ ಸೀರೆಗಳು. ಆಕ್ಚುಲಿ ತುಂಬಾ ಚೆನ್ನಾಗಿದೆ. ಇದು ಬಂದು ಕಾಟನ್ ಒಣಗೆ. ಕ್ವಾಲಿಟಿ ಸೇಮ್. ಆಮೇಲೆ ವಿತ್ ಬ್ಲೌಸ್ ಎಲ್ಲ ಎಲ್ಲ ವಿತ್ ಬ್ಲೌಸ್.
ಅಂಡ್ ಇದು ಕೂಡ ತುಂಬಾ ಆ ಕೆಳಗಡೆ yellow colour ದಾಗೆ ನನ್ನ ಫೇವ್ರೆಟ್, ನನಗೆ ತುಂಬಾ ಫೇವ್ರೆಟ್ ಆಗಿದ್ದು ಇದು. ಇದೊಂದು ಐತಲ್ಲ ನಿನ್ನ ಹತ್ರ? ಇಲ್ಲ ಕಲರ್ ಆಕ್ಚುಲಿ ಇದೆಲ್ಲ ಉಟ್ಕೊಂಡಾಗ ತುಂಬಾ ಚೆನ್ನಾಗಿ ಕಾಣುತ್ತೆ ಕಾಂಬಿನೇಷನ್. ಇದು ಮೈಸೂರು ಸಿಲ್ಕ್ ತರ ಕಾಣ್ತಾ ಇತ್ತು. ಮೈಸೂರು ಸಿಲ್ಕ್, ಕ್ರೇಪ್ ಸಿಲ್ಕ್, ಸೆಮಿ ಕ್ರೇಪ್ ಸಿಲ್ಕ್, ಕ್ವಾಲಿಟಿನೂ ನೋಡು ಚೆನ್ನಾಗಿದೆ. ಆ ಸೀರೆ ಚೆನ್ನಾಗಿದೆ. ಈಗ ಇದು ಸ್ವಲ್ಪ ಇದೊಂಚೂರು ಅಂದ್ರೆ ಇದು ಚಿಕ್ಕ ಬಾರ್ಡರು, ಇದೊಂದು ಸ್ವಲ್ಪ ದೊಡ್ಡ ಬಾರ್ಡರ್. ಇದು ಚಿಕ್ಕ ಬಾರ್ಡರು, ಇದು 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 ಇವೆಲ್ಲ ಚಿಕ್ಕ ಬಾರ್ಡರು. ಹಲೋ ಪಿಂಕ್ ಕಲರ್ ಹಲೋ ರೆಡ್ ಹೌದಾ ಕಳ್ಸಿದ್ದೀನಿ ಸರ್, ಅದನ್ನ ನೋಡ್ಬಿಟ್ಟು ಅದನ್ನ ಮಾಡೋದನ್ನ. ಇದೇ ನಡಿ ಹಿಂಗೆ ಐತೆ. ಚೆನ್ನಾಗಿದೆ, ಸಿಂಪಲ್ ಆಗಿ. ಹ್ಮ್ ವೆಯ್ಟ್ಲೆಸ್. ಇವೆಲ್ಲ ವೆಯ್ಟ್ಲೆಸ್ಸೇ. ಏನು ಸುಪ್ರಿಯಾ, ಹೌದಾ? ಈ ಸ್ಯಾರಿ ಹೆಸರೇ ಸುಪ್ರಿಯಾ. ಸೀರಿಯಸ್ ಎಲ್ಲವೂ ಎಲ್ಲದಕ್ಕೂ ಸುಪ್ರಿಯಾ. ಓಹೋ ಸುಪ್ರಿಯಾ. ಸುಪ್ರಿಯಾ. ಒಂದ್ರಲ್ಲಿ ಮಯೂರಿ ಅಂತ ಹಾಕೋರೆ, ಒಂದೊಂದ್ರಲ್ಲಿ ಸುಪ್ರಿಯಾ ಅಂತ ಹಾಕೋರೆ. ಇದು ಮತ್ತೆ ಇದು ಇದು 100ನೇ ಸೀರೆ, ಇದು 101ನೇ ಸೀರೆ. ಹೌದಾ? ಇದು ಇಷ್ಟು ಸ್ಯಾರೀಸ್ ಹೆಂಗ್ ಅನ್ಸುತ್ತೆ? ಎಲ್ಲಂತೂ ತುಂಬಾ ಚೆನ್ನಾಗಿದೆ, ಸೂಪರ್ ಚೆನ್ನಾಗಿದೆ. ಕಲರ್ ಕಾಂಬಿನೇಷನ್, ಸಖತ್ತಾಗಿದೆ, ಕ್ವಾಲಿಟಿ ಪ್ರತಿಯೊಂದೂ ಚೆನ್ನಾಗಿದೆ ಸೀರೆಗಳು. ಸೂಪರ್ ಆಗೈತೆ. ಕಲರ್ ಅಂತೂ ಎದ್ದು ಬರ್ತಾವ ಹಂಗೆ ಎಲ್ಲ ಎದ್ದು ಕಾಣಿಸ್ತಾ ಇದೆ. ಚೆನ್ನಾಗಿ ಕಾಣಿಸುತ್ತಲ್ಲ, ಯಾರು ಉಟ್ಕೊಂಡ್ರು ಚೆನ್ನಾಗಿ ಕಾಣಿಸುತ್ತೆ. ಆ ತರ ಚೆನ್ನಾಗಿದೆ. ನಮ್ಮ ಇಂಡಿಯನ್ ಸ್ಕಿನ್ ಟೋನ್ಸ್ಗೆ ಪ್ರತಿಯೊಬ್ಬರಿಗೂ ಚೆನ್ನಾಗಿ ಕಾಣುತ್ತೆ. ಈ ಡ್ರೆಸ್ಗಳು ಅವೆಲ್ಲ ಅವೆಲ್ಲ ಇನ್ನ ಫ್ಯೂಚರ್ ಅಲ್ಲಿ ನೋಡೋಣ ಅಂತ. ಇವಾಗ ಇನ್ನು ಸ್ಟಾರ್ಟಿಂಗ್ ಅಲ್ವಾ, ಸ್ವಲ್ಪ ಸೀರೆಗಳೇ ತಗೊಂಡೆ ಅಷ್ಟೇ. ಒಟ್ಟಲ್ಲಿ ಕ್ವಾಲಿಟಿ ಎಲ್ಲ ಚೆನ್ನಾಗಿದೆ ಅಲ್ವಾ? ಸೊ ಗೈಸ್, ಎಲ್ಲ ತುಂಬಾ ಚೆನ್ನಾಗಿದೆ. ಮಮ್ಮಿನೇ ಹೇಳ್ತಾ ಇದೆ ಕ್ವಾಲಿಟಿ ಎಲ್ಲ ಚೆನ್ನಾಗಿದೆ. ಎಲ್ಲಾವುದು ಇಷ್ಟ ಆದ, ಎಲ್ಲ ಕ್ವಾಲಿಟಿ, ಎಲ್ಲ ಕಲರು ಎಲ್ಲ ಅಂತೂ ಹುಸಿ ಚೆನ್ನಾಗಿದೆ, ಸೂಪರ್ ಆಗಿದೆ. ಥ್ಯಾಂಕ್ ಯು ಮಮ್ಮಿ. ಸೊ ಎಲ್ಲ ಹಿಂಗೆ ಇದೇ ಬೇಕು ಅಂತ ಒಂದಷ್ಟೊತ್ತು ಕೂತ್ಕೊಂಡು ಸೆಲೆಕ್ಟ್ ಮಾಡ್ಕೊಂಡು ಬಂದಿದ್ದು, ಊಟನೂ ಮಾಡದಂತೆ ಅವತ್ತು. ಓಕೆ ಗೈಸ್, ಇದೆಷ್ಟು ಬಂದು ಸೀರಿಯಸ್ ಒಂದು ಸ್ವಲ್ಪ ಝಲಕ್ ನೋಡಿರ್ತೀರಾ. ಸೊ ಆಲ್ರೆಡಿ ನೀವು ನೋಡಿ, ನನ್ನ ಸಬ್ಸ್ಕ್ರೈಬರ್ಸ್ಗೆ, ನಮ್ಮ ಅಮ್ಮಂಗೆ ಎಲ್ಲರಿಗೂ ಒಟ್ಟಿಗೆ ಈ ಒಂದು ಸ್ಯಾರಿದು ಝಲಕ್ನ ಕೊಟ್ಟಿದ್ದು. ಸೊ ನಾಳೆ ಲಾಂಚ್ ಆಗುತ್ತೆ. ಸೊ ಎಲ್ಲರೂ ನೋಡಿ ಆ್ಯಂಡ್ ಆಶೀರ್ವಾದ ಮಾಡಿ. ನಿಮ್ಮ ಆಶೀರ್ವಾದ ತುಂಬ ಮುಖ್ಯ. ಸಪೋರ್ಟ್ ಮಾಡಿ. ನನ್ನ ಇನ್ಸ್ಟಾಗ್ರಾಮ್ ಹ್ಯಾಂಡಲ್ಗೆ, ನನ್ನ ಯೂಟ್ಯೂಬ್ಗೆ ಪ್ರತಿಯೊಂದಕ್ಕೂ ನೀವು ಸಬ್ಸ್ಕ್ರೈಬ್ ಆಗಿ ಫಾಲೋ ಮಾಡಿ. ನಿಮಗೆ ಇದೇ ರೀತಿ ಒಳ್ಳೆ ಸ್ಯಾರೀಸ್ ನನ್ನಿಂದ ಎಷ್ಟು ಆಗುತ್ತೋ ಅಷ್ಟು ಒಳ್ಳೆ ಸ್ಯಾರೀಸ್ ಆದಷ್ಟು ಕಡಿಮೆ ರೇಟಿಗೆ ತೊಗೊಂಬರೋಕ್ಕೆ ಟ್ರೈ ಮಾಡ್ತೀನಿ. ಓಕೆ ಗೈಸ್, ಸೊ ಇಲ್ಲಿಗೆ ಇವತ್ತಿನ ಬ್ಲಾಗ್ನ ಮುಗಿಸ್ತೀನಿ. ಮತ್ತೆ ಸಿಗ್ತೀನಿ ಮುಂದಿನ ಬ್ಲಾಗಲ್ಲಿ. ಅಲ್ಲಿ ತನಕ ಬಾಯ್, ಟೇಕ್ ಕೇರ್. ಬಾಯ್ ಬಾಯ್ ಮಮ್ಮಿ. ಬಾಯ್.